गुड मॉर्निंग. तुम्ही ट्यून आहात वेणुध्वनी 90.4 FM KLE कनसूवरती. केली हेल्थ गाईड हा फोन इन लाईव्ह सुरू झालेला आहे आणि आजचा आपला विषय आहे जागतिक रेबीज दिनानिमित्त. रेबीज कसा होतो आणि कशामुळे होतो, काय आपण ट्रीटमेंट घेतली पाहिजे, या संदर्भात आजच्या या एपिसोडमध्ये आपण चर्चा करणार आहोत. आणि या विषयावरती मार्गदर्शन करण्यासाठी आपल्यासोबत आहेत डॉक्टर आनंद पाटील, जे मुख्य पशुवैद्याधिकारी ॲडमिनिस्ट्रेटिव्ह डिपार्टमेंट ऑफ ॲनिमल हजबंडरी अँड व्हेटरनरी सर्व्हिसेस बेळगाव येथे आहेत. तर सर आपल्याला मार्गदर्शन करतील. सर, वेणुध्वनीच्या स्टुडिओमध्ये आपलं स्वागत आहे. थँक्यू व्हेरी मच. नमस्कार. आणि तुम्हाला या संदर्भातले प्रश्न विचारण्यासाठी हॉटलाईन नंबर आहे 9019904904. मी आहे तुमच्यासोबत मनीषा आणि माझे को होस्ट आहेत. ಧನ್ಯವಾದ ಮೇಡಮ್. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ರೇಬೀಸ್ ದಿನದ ಕುರಿತು. ಈ ದಿನದ ಕುರಿತು ಹಾಗೂ ರೇಬೀಸ್ ರೋಗದ ಕುರಿತು ತಮ್ಮ ಪ್ರಶ್ನೆಗಳನ್ನು ಕೇಳಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ನೀವು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ ಡಾಕ್ಟರ್ ಆನಂದ್ ಪಾಟೀಲ್ ಅವರು. ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್, ಇವತ್ತಿನ ಈ ವಿಷಯ ವಿಶ್ವ ರೇಬೀಸ್ ದಿನ ಯಾವಾಗಿಂದ ಪ್ರಾರಂಭವಾಯಿತು, ಅಲ್ಲಿಂದ ಆರಂಭ ಮಾಡೋಣ ಸರ್. ಪ್ರತಿ ವರ್ಷ ಸೆಪ್ಟೆಂಬರ್ 28ದಿಂದ ಈ ನಾವು ವಿಶ್ವ ರೇಬೀಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ವಿಶ್ವದಲ್ಲೆಲ್ಲ ಈ ದಿನ ಆಚರಣೆ ಮಾಡ್ತೀವಿ. ಎದಕ್ಕೋಸ್ಕರ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ, ಜನರಲ್ಲಿ ಈ ರೋಗದ ಕುರಿತು ಅವೇರ್ನೆಸ್ ಮೇನ್ ಉದ್ದೇಶ ಅದೇ ಇದೆ. ಅದೇ ರೀತಿ ಈ ರೇಬೀಸ್ ರೋಗ ಎಲ್ಲ ರೋಗಗಳೊಳಗೆ ಎಲ್ಲಕ್ಕಿಂತ ಮಾರಣಾಂತಿಕ ರೋಗ. ಈ ರೋಗ ಆದಮೇಲೆ ಇದಕ್ಕೆ ಉಪಚಾರ ಇಲ್ಲ, ಸಾವು ಖಚಿತ. ಮತ್ತು ಅಷ್ಟೇ 100% ಈವನ್ ಪ್ರಿವೆಂಟೇಬಲು ಕೂಡ. ಸೊ ಹೆಂಗೆ ಪ್ರಿವೆಂಟೇಬಲ್ಪ್ಪ ಅಂತಂದ್ರೆ, ಅದಕ್ಕೋಸ್ಕರ ಅವೇರ್ನೆಸ್ ಮಾಡೋಕ್ಕೆ ನಮ್ಮ ಲೂಯಿಸ್ ಪಾಶ್ಚರ್ ಅವರು ಏನು ಸೈಂಟಿಸ್ಟ್ ಅದಾರ, ಅವ್ರ ಪುಣ್ಯತಿಥಿ ನಿಮಿತ್ತ ಇಡೀ ವಿಶ್ವದಲ್ಲಿ ಈ ದಿನ ಆಚರಿಸಲಾಗುತ್ತದೆ. ಉತ್ತಮ ಸರ್. ಈ ದಿನದ ಬಗ್ಗೆ ಇನ್ನೊಂದು ಪ್ರಶ್ನೆ ಏನಂದರೆ, ಎಲ್ಲ ಒಂದು ದಿನಕ್ಕೆ ಏನಾದರೂ ಒಂದು ಥೀಮ್, ಘೋಷವಾಕ್ಯ ಏನಾದರೂ ಇದ್ದೇ ಇರುತ್ತೆ. ಈ ದಿನ ಏನು ಘೋಷವಾಕ್ಯ ಥೀಮ್ ಇದೆ, ಅದ್ರ ಬಗ್ಗೆ ತಿಳಿಸಿ. ಈ ವರ್ಷದ್ದು ಥೀಮ್ ಇರೋದು ಆ್ಯಕ್ಟ್ ನಾವ್, ಯು, ಮೀ ಆ್ಯಂಡ್ ಕಮ್ಯುನಿಟಿ. ಅಂದರೆ ನಾವು ಎಲ್ಲರೂ ಸಕ್ರಿಯಗೊಳಿಸಬೇಕು, ನೀವು, ನಾವು ಹಾಗೂ ನಮ್ಮ ಇಡೀ ಸಮಾಜ, ರೇಬೀಸ್ ನಿರ್ಮೂಲನೆಗೋಸ್ಕರ. ಸರಿ, ಇನ್ನೊಂದು ಈ ದಿನದ ಕುರಿತು ಪ್ರಶ್ನೆ ಏನಂದರೆ, ತಮ್ಮ ಇಲಾಖೆ ವತಿಯಿಂದ ಯಾವೆಲ್ಲ ಚಟುವಟಿಕೆಗಳಿದಾವೆ ಅದರ ಬಗ್ಗೆ ತಿಳಿಸಿ. ಈ ಕಳೆದ 10 ವರ್ಷದಿಂದ ಮುಂಚಿತವಾಗಿದ್ದರಿಂದ ರೇಬೀಸ್ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಇದೆ. ಕಳೆದ 10 ವರ್ಷದಿಂದ ಮತ್ತು ಅಷ್ಟರಲ್ಲಿ ಲಾಸ್ಟ್ 2-3 ಇಯರ್ಸ್ದಿಂದ ಈ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಭಾಳ ಸಕ್ರಿಯವಾಗಿ ಇಲಾಖೆಯಲ್ಲಿ ನಡೀತಿದೆ. ಈಗಾಗಲೇ ಲಾಸ್ಟ್ ಒಂದು ತಿಂಗಳದಾಗ ನಾವು ಇಡೀ ಶಾಲಾ ಮಕ್ಕಳದಾಗ ಪ್ರತಿಯೊಂದು ತಾಲೂಕದಿಂದ ಕಮ್ಮಿ 100ರಿಂದ 155 ಶಾಲೆಗಳಲ್ಲಿ ಅರಿವು ಮೂಡಿಸುವ ಶಿಬಿರ ಮಕ್ಕಳಿಗೆ ಏನಕ್ಕೋಸ್ಕರಪ್ಪ ಅಂತಂದರೆ, ತಾವು ನೋಡಿರ್ಬೋದು ಸಾಕಷ್ಟು ಪೇಪರ್ಗಳೊಳಗೆ ಇದರಾಗ ಮಕ್ಕಳಲ್ಲಿ ಸಾಕಷ್ಟು ಡಾಗ್ ಬೈಟ್ಸ್ ಆಗೋದು, ಮಕ್ಕಳು ಹೆದರೋದು, ಅವ್ರಿಗೆ ಜಾಸ್ತಿ ನಾಲೆಜ್ ಇರೋದಿಲ್ಲ. ಸೊ ಯಾವ ಥರ ನಾವು ಹೌ ಟು ಪ್ರಿವೆಂಟ್, ಈಗ ರೇಬೀಸ್ ಈ ಪ್ರಿವೆನ್ಷನ್ ಸ್ಟ್ರಾಟಜಿ ಒಳಗೆ ಒಂದು ಮಹತ್ವದ ಹೆಜ್ಜೆ ಏನಪ್ಪ ಅಂತಂದ್ರೆ, ಹೌ ಟು ಪ್ರಿವೆಂಟ್ ಡಾಗ್ ಬೈಟ್. ನಾಯಿ ಕಚ್ಚೋದು ನಾವು ಹೆಂಗೆ ಪ್ರಿವೆಂಟ್ ಮಾಡಿಸ್ಬೋದು, ಈ ದಿಸೆಯಿಂದ ಮಕ್ಕಳ ಒಳಗೆ ನಾವು ಒಂದು ಜಾಗೃತಿ ಮೂಡ್ಸೋಕೆ ಶಾಲೆಯಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಶಾಲೆ ಕವರ್ ಮಾಡೋದು ಉದ್ದೇಶದಿಂದ ಕಳೆದ 1 ತಿಂಗಳಿಂದ ಕಾರ್ಯಕ್ರಮ ಚಾಲೂ ಇದೆ. ರೇಬೀಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಮುಂದೂ ಚಾಲೂ ಇರ್ತದೆ. ಇಡೀ ಎಂಟೈರ್ ತಿಂಗಳೂ ಚಾಲೂ ಇರುತ್ತೆ. ಅದೇ ರೀತಿ ಇವತ್ತಿಂದ ಸೆಪ್ಟೆಂಬರ್ 28ದಿಂದ ಅಕ್ಟೋಬರ್ 28ವರೆಗೂ ನಮ್ಮ ಎಲ್ಲ ಪಶುವೈದ್ಯಕೀಯ ಕೇಂದ್ರಗಳಲ್ಲಿ ಉಚಿತವಾಗಿ ನಾಯಿಗಳಿಗೆ, ಬೆಕ್ಕುಗಳಿಗೆ ಇದು ರೇಬೀಸ್ ಲಸಿಕೆಯನ್ನು ಉಚಿತವಾಗಿ ನೀಡಲಾಗುತ್ತದೆ. ತಮ್ಮ ಮಾಧ್ಯಮ ಮುಖಾಂತರ ನಾವು ಎಲ್ಲ ನಮ್ಮ ಸಮಾಜದ ಎಲ್ಲ ಜನರಿಗೆ ಏನಪ್ಪ ನಮ್ಮದು ಪ್ರಾರ್ಥನೆಪ್ಪ ಅಂತಂದ್ರೆ, ತಮ್ಮಲ್ಲಿ ಇರುವಂಥ ಏನು ಮನೆಯೊಳಗೆ ಇರ್ಬೋದು ಅಥವಾ ನಿಮಗೆ ಆಕ್ಸೆಸ್ ಇತ್ತಪ್ಪ, ನೀವು ಮನೆಯೊಳಗೆ ನೀವು ಊಟದು ಹಾಕ್ತಿರ್ತೀರ, ಆ ನಾಯಿಗಳು ಅಥವಾ ಓಣಿ ಒಳಗೆ ನಾಯಿಗಳು, ದಯಮಾಡಿ ನಮ್ಮ ಹತ್ತಿರದ ನಮ್ಮ ಪಶುವೈದ್ಯ ಸಂಸ್ಥೆ ಕರ್ಕೊಂಡು ಹೋಗಿ ಉಚಿತವಾಗಿ ಲಸಿಕೆಯನ್ನು ಮಾಡಿಸ್ಬೇಕು. ಸೊ ಮೇನ್ವಾಗಿ ನಮ್ಮ ಏನು ಉದ್ದೇಶ, ಸರ್ಕಾರದ ಮೇನ್ ಕಾರ್ಯಕ್ರಮ ಅಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ಸು ಆ್ಯಂಡ್ ವ್ಯಾಕ್ಸಿನೇಷನ್, ಫ್ರೀ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದ ಇವತ್ತಿನ ವಿಷಯ ವಿಶ್ವ ರೇಬೀಸ್ ದಿನ. ಈ ದಿನದ ಕುರಿತು ಹಾಗೂ ರೇಬೀಸ್ ರೋಗದ ಕುರಿತು ತಮ್ಮ ಪ್ರಶ್ನೆಗಳನ್ನು ಕೇಳಿ ಹಾಟ್ಲೈನ್ ಸಂಖ್ಯೆ 9019904904 ಪ್ರಶ್ನೆಯನ್ನು ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಮುಖ್ಯ ಪಶು ವೈದ್ಯಾಧಿಕಾರಿಗಳು
ಆಡಳಿತ. ಡಾಕ್ಟರ್ ಆನಂದ್ ಪಾಟೀಲ್ ಅವರು. ಮೇಡಮ್, सर याच्याबद्दलचा अवेअरनेस प्रोग्रामबद्दल वगैरे आपण ऐकलं, पण हा जो रेबीज आहे तो असा कोणत्या नेमक्या विषाणूमुळे होतो? लायसा म्हणून एक व्हायरस आहे त्या ग्रुपच्या, ह्या व्हायरसमुळे हा रोग होत असतोय. बर. ह्या व्हायरसचा जो म्हणजे त्याचं मेन सेंटर जो आहे हे नर्व टिश्यू आहे. माणसाची जी मज्जातंतू आहे ते नर्व टिश्यू मुखांतर ते ब्रेनमध्ये सेटल व्हायचा प्रयत्न करते हा व्हायरस. आणि मग माणसांमध्ये हा जो एकदा काही लक्षणं आढळली तर मृत्यू हा खचित आहे. हा पॅरालिसिसच्या रूपामध्ये मृत्यू होऊन जातो. बापरे. मग सर हा जो रोग आहे आपल्याला तो फक्त कुत्रं चावल्यानंतरच होतो की इतरही कुठले प्राणी चावल्यानंतर आपल्याला होऊ शकतो? आता सायंटिफिकली किंवा थेरिटिकली म्हणायचं झालं तर एनी वॉर्म ब्लडेड ॲनिमल, आपण कोल्ड ब्लडेड वेगळे, वॉर्म ब्लडेड ॲनिमल, एनी वॉर्म ब्लडेड ॲनिमल, मग त्याच्यामध्ये कुत्रा आला, मांजर आलं, गाय, मैल, शीप, बकरी, शेळी, इवन आपली जी उंदरं म्हणतो ते, मुंगूस, हे कशाने सुद्धा ह्याचा प्रसार होऊ शकतो. अच्छा. परंतु विश्वामध्ये म्हणजे जे काही स्टडीज झालेले आहेत, माणसामध्ये जो रेबीज होतो हा 99% हा मॅक्झिमम कुत्रा चावण्यामुळे झाल्याचे सगळे दाखला आहेत. सो डॉग बाईट इज दी मॅक्झिमम कॉज ऑफ रेबीज इन ह्युमन्स. मग सर आता म्हणजे आपण घरी कुत्रं मांजर पाळत असतो आणि घरचं कुत्रं चावलं तर एखाद्या वेळेस आपल्याला माहिती असतं की आपण त्याला काय ट्रीटमेंट दिली किंवा आपण काय घेतली पाहिजे, पण जेव्हा बाहेरचं कुत्रं आपल्याला चावतं त्याच्याबद्दल काहीच हिस्ट्री आपल्याला माहिती नसते, तर अशा वेळी काय केलं पाहिजे? ह्याच्या दोन गोष्टी आहेत मॅडम. आपण जर जेव्हा घरात कुत्रा किंवा मांजर पाळलेलं असतोय तर त्याच्या 3 महिन्याच्या आसपास तो जेव्हा होतोय तेव्हा त्याला पहिलं लसीकरण हे व्हायलाच पाहिजे. रेबीज प्रतिरोधक पहिली लस व्हायला पाहिजे. त्याच्यानंतर 1 महिन्यानंतर आपण त्याची बूस्टर लस करून घेतली पाहिजे. अच्छा. लहानपणी हे. आणि त्याच्यानंतर दरवर्षी आपल्या घरातल्या कुत्र्या मांजरांना आपण ही लस करून घेतलीच पाहिजे. हे मॅन्डेटरी आहे, कंपल्सरी, याला ऑप्शन नाही आहे. अच्छा. आता समजा रस्त्यावरच्या कुत्र्याला आता लसीकरण झालंय नाही झालंय आपल्याला माहिती नाही, आणि समजा जर अशा कुत्र्याने जर आपल्याला चावा घेतला तर मग तुम्ही जरासुद्धा त्याच्यामध्ये काय म्हणतो आपण त्याला दिरंगाई न करता इमिजिएटली जिथं काही चावा झालेला आहे, फॉर एक्झाम्पल हाताला चावलं किंवा पायाला चावलं, कुठे पण चावलं असेल, कमीत कमी 15 ते 20 मिनटं स्वच्छ साबणाने ती जागाची जी चावलेली जागा आहे ती स्वच्छ साबणाने धुवून चालू नळाखाली ती जागा आपण धरून ठेवली पाहिजे. आणि मग आपण घरातल्या कुठल्या तरी अँटीसेप्टिक वगैरे लावून इमिजिएटली तातडीने आपल्या जे आपले हेल्थ प्रोव्हायडर आहेत, जे आपले मेडिकल डॉक्टर आहेत, त्यांच्या सल्ल्यानुसार पुढच्या कार्यक्रम आपण पुढच्या उपाययोजना केले पाहिजे. ಕರೆ ಒಂದು ಬರ್ತಾ ಇದೆ ಸರ್, ಸ್ವೀಕಾರ ಮಾಡೋಣ. ಹಲೋ, ನಮಸ್ಕಾರ. ಹತ್ತರ್ಗಿಂದ ತಮ್ಮ ಹೆಸರು? ವಿಷ್ಣು ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ಸರ್ ಹೇಳ್ರಿ ವಿಷ್ಣು ಅವರೇ, ಹೇಳ್ರಿ. ನಮಸ್ತೆ ಸರ್. ಇದು ಕಳೆದ ಒಂದು 15-20 ದಿವಸ ಅಷ್ಟೇ ಅವ ಬೇರೆ ಊರ ಸಲ ಸೇರ್ಸೋದ್ರ ಊರಾಗ ನಾಯ रिपीट कर. ವಿಷ್ಣು ಅವರೇ, ಪ್ರಶ್ನೆ ಇನ್ನೊಮ್ಮೆ ಕೇಳಿ. ಸರ್, ಬೇರೆ ಊರಿಗೆ ಕೆಲಸ ಹೋಗ್ತೀರಿ, ನಾವು ಗೌಡೇಶ್ವರ ಮಾಡ್ತೇವೆ, ನಾಯ ಕಳಿಸ್ತೇವೆ, ನಾಯಿ ಹೇಳ್ತಾರೆ ಅದು ಕೇಸ್ ಎಕ್ಸ್ಪೆಕ್ಟ್ ಮಾಡೋದು ಸರ್. ಓಕೆ, ಇದು ಬೇರೆಯವರಿಗೆ ಹೋಗಿದ್ರು, ಅಲ್ಲಿ ನಾಯಿ ಕಡ್ದಿದೆ, ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಈಗ ನೀವು ಟ್ರೀಟ್ಮೆಂಟ್ ಅಂದರೆ ಎಲ್ಲಕ್ಕಿಂತ ಮಹತ್ವದ್ದು ಆಗಲೇ ಹೇಳ್ದಂಗೆ ರೀ, ಎಲ್ಲಿ ಕಚ್ಚಿದೆ ಅದು ಸ್ವಚ್ಛ ಸಾಬೂನ್ಲೆ ಮೊದಲು ತೊಳ್ಕೊಬೇಕಾಕೈತಿ, ಸೋಪ್ ವಾಟರ್ಲೆ. ದಟ್ ಈಸ್ ಫಸ್ಟ್ ಏಡ್, ಪ್ರಥಮ ಉಪಚಾರ ಅದು. ಇಮಿಡಿಯೇಟ್ಲಿ ಆಮೇಲೆ ನಿಮ್ದೇನು ಹತ್ರದ ನಿಮ್ದೇನು ಮೆಡಿಕಲ್ ಹಾಸ್ಪಿಟ್ಲ್ ಇದೆ, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲಿ ಅಥವಾ ನಮ್ಮ PHCಗಳಾಗಲಿ, ಅಲ್ಲಿ ಹೋಗಿ ನಿಮ್ಮ ವೈದ್ಯರಿಗೆ ನೀವು ಎಕ್ಸಾಕ್ಟ್ಲಿ ಏನಾಗಿದೆ, ಎಲ್ಲಿ ಕಚ್ಚಿದೆ ಆ ಭಾಗ ತೋರಿಸ್ಕೊಂಡು ಅದು ಅವ್ರು ಕ್ಯಾಟಗರೈಸ್ ಮಾಡ್ತಾರೆ, ಕ್ಯಾಟಗರಿ 1, 2, 3 ಅಂಥೇಳಿ. ಡಿಪೆಂಡಿಂಗ್ ಅಪಾನ್ ದಟ್ ಕ್ಯಾಟಗರಿ ನಮ್ಮ WHO ನಿಯಮಾವಳಿ ಪ್ರಕಾರ ಅವರು ಲಸಿಕೆ ಮಾಡೋದು ಅಥವಾ ಇಮ್ಯುನೋಗ್ಲೋಬಿನ್ ಮಾಡೋದು ಅವರೆಲ್ಲ ಉಪಚಾರ ಮಾಡ್ತಾರೆ. ನಿಮ್ಮ ಕರ್ತವ್ಯ ಏನಪ್ಪ ಅಂತಂದರೆ, ಈಗ ಇಮಿಡಿಯೇಟ್ಲಿ ಕಚ್ಚಿದ್ರಪ್ಪ ಅಂತಂದರೆ ಸೋಪ್ ವಾಟ್ಲೆ ತೊಳ್ಕೊಬೇಕು. ಇಲ್ಲ 10-15 ದಿವಸ ಹಿಂದೆ ನೀವು ಹೇಳ್ದಂಗೆ ಸರ್ ಆಗಿದ್ದರೆ ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್ ಮೊದಲು ನೀವು ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ ಆ ಚುಚ್ಚುಮದ್ದು ತೊಗೊಳೋದು ಒಂದು ಕೆಲಸ ಮಾಡಿಸ್ಕೊರಿಪ್ಪ ಇಲ್ಲ. ಆಮೇಲೆ ಸಾಧ್ಯ ಆದರೆ ಅದೇನು ನೀವು ಬೇರೆ ಊರಿನಾಗ ನಾಯಿ ಏನು ಹೇಳ್ತಾ ಇದ್ದೀರಿ, ಸಾಧ್ಯ ಆದರೆ ಆ ನಾಯಿ ಜೀವಂತ ಇದೆಯೋ ಸತ್ತಿದೆಯೋ ಅಥವಾ ಏನು ಆ ಥರದ ಸ್ಥಿತಿಗತಿ ಏನೈತಿ ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಭಾಳ ಇಂಪಾರ್ಟೆಂಟ್. ಕರೆ ಮಾಡಿದ್ದಕ್ಕೆ ಧನ್ಯವಾದ ವಿಷ್ಣು ಅವರೇ. ಸ್ನೇಹಿತರೆ, ನೀವು ಕೂಡ ಭಾಗವಹಿಸಬಹುದು. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದ ಇವತ್ತಿನ ವಿಷಯ ವಿಶ್ವ ರೇಬೀಸ್ ದಿನದ ಕುರಿತು ಅಥವಾ ರೇಬೀಸ್ ಕುರಿತು ತಮ್ಮ ಪ್ರಶ್ನೆಗಳನ್ನು ಕೇಳಿ. ಹಾಟ್ಲೈನ್ ಸಂಖ್ಯೆ 9019-904-904. ಎಸ್ ಮೇಡಮ್.
हां सर, तर पहिल्यांदा आपण स्वच्छ एक 10-15 मिनिटं तरी नळाखाली पकडलं पाहिजे जी जागा आहे. साबणाने धुत. धूत. अच्छा. साबण म्हणजे त्याचं कारण काय मॅडम, की सोप जे आहे अल्कली मीडियम आहे. बरं. हा जो व्हायरस आहे रेबीजचा, हा अल्कलाईन मीडियममध्ये जिवंत राहू शकत नाही. फक्त ह्या एका उपक्रमाने कमीत कमी 90 ते 95% रोगाचं नियंत्रण इथेच आपण कंट्रोल करू शकतो. अच्छा. त्यामुळे हे जे स्टेप आहे हा कदापिही चुकू नये. आणि ह्या बाबतीत जास्तीत जास्त जागृती आपण आपल्या माध्यमातून म्हणा किंवा इतर कशा पण माध्यमातून करणं फार गरजेचं आहे. अगदी अगदी. म्हणजे खूपच महत्वाची गोष्ट सांगितली, कारण बऱ्याचदा आपण कुत्रं चावलं की मग कुठं हळद लाव किंवा अशा काहीतरी गोष्टी आपण लावत असतो. पण ही जी मेन गोष्ट आहे की 15 मिनिटं सतत आपण साबण लावून घासत पाण्याखाली धरलं पाहिजे, हे खूप महत्वाचं आहे. आणि खूप चांगलं मार्गदर्शन आहे खरं तर हे. या संदर्भात आपण आणखीन प्रश्न घेणारच आहोत. तुम्हाला या संदर्भातल्या काही शंका असतील तर कॉल करा. नंबर आहे 9019904904. जागतिक रेबीज दिनानिमित्त आजचा आपला केली हेल्थ गाईडमध्ये फोन इन लाईव्ह शो सुरू आहे. डॉक्टर आनंद पाटील आपल्यासोबत आहेत. ಎಸ್ ಸೊ ಸ್ನೇಹಿತರೆ, ರೇಬೀಸ್ ಅಥವಾ ವಿಶ್ವ ರೇಬೀಸ್ ದಿನದ ಕುರಿತು ಪ್ರಶ್ನೆಗಳನ್ನು ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸರ್, ಈಗ ಬಹಳ ಮುಖ್ಯವಾದ ಒಂದು ಪಾಯಿಂಟನ್ನು ನೀವು ಮನೀಷಾ ಮೇಡಮಿಗೆ ಹೇಳಿದ್ರಿ, ಇನ್ನೊಮ್ಮೆ ತಿಳಿಸಿ. ನಾಯಿ ಬರೀ ಹುಚ್ಚು ನಾಯಿಯ ಅಥವಾ ಯಾವುದೇ ನಾಯಿ ಕಡಿದ್ರೆ ಸತತವಾಗಿ 15 ನಿಮಿಷಗಳ ಕಾಲ ಆ ಏರಿಯಾ ಸಾಬೂನಿಂದ ಕ್ಲೀನ್ ಮಾಡ್ಕೋಬೇಕು ಅಂತ ಕಾರಣ ತಿಳಿಸ್ಬೋದಾ? ಎಸ್ ಸರ್. ಸರ್, ಈಗ ತಾವು ಬೇಕಾದ ನಾಯಿ ಅಂದ್ರಿ, ಅಥವಾ ಮನೆಯಲ್ಲಿ ನಾಯಿ ಇರಲಿ ಅಥವಾ ರೋಡ್ ಮೇಲಿನ ನಾಯಿ ಇರಲಿ, ಬೀದಿ ಮೇಲಿನ ನಾಯಿ ಇದ್ದಿದ್ರಪ್ಪ ಅಂತಂದ್ರೆ ನಾವು ವಿ ಹ್ಯಾವ್ ಟು ಎಕ್ಸಸೈಸ್ ಮೋರ್ ಕಾಷನ್, ಜಾಸ್ತಿ ಜಾಗೃತ ಆಗಿರಬೇಕು. ಪ್ರಥಮ ಉಪಚಾರ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಕಮ್ಮಿ 15ರಿಂದ 20 ನಿಮಿಷ ಮನ್ಯಾಗ ಸಾಬೂನು ಇರ್ತೈತಲ್ರಿ, ಆ ಸಾಬೂನು ನೀರ್ಲೆ ಅದೇನು ಬೈಟ್ ಆಗಿರ್ತದೆ ಆ ಬೈಟ್ ಜಾಗ ನಾವು ತೊಳ್ಕೊತಿರ್ಬೇಕು. ಚಾಲು ನಳದ ಬುಡಕ್ಕೆ ನಾವು ಗಾಯದ ಜಾಗ ನಾವು ಹಿಡ್ಕೋಬೇಕಾಕೈತಿ. ಸೊ 15-20 ಮಿನಿಟ್ಸ್ ಸೋಪ್ ವಾಟರ್ಲಿ ತೊಳೆದ ಮೇಲೆ, ಇದು ಯಾಕಪ್ಪ ಅಂತಂದ್ರೆ ಆ ಸೋಪ್ನಾಗ ಏನು ಅಲ್ಕಲೈನ್ ಮೀಡಿಯಮ್ ಅಂತೀವಿ ನಾವು, ಅದಕ್ಕೆ ವೈರಸ್ ಏನಿದೆ ಈ ರೇಬೀಸ್ ವೈರಸ್ಸು ಅಲ್ಕಲೈನ್ ಮೀಡಿಯಮ್ನಾಗ ಜೀವಂತ ಉಳಿಯೋಕೆ ಸಾಧ್ಯ ಇಲ್ಲ. 90% ನಾವು ಏನೈತೆ ಅಲ್ರಿ ಆ ರೋಗದ ಏನು ಪ್ರಾದುರ್ಭಾವ ಇದೆ, ಇದು ಒಂದೇ ಉಪಕ್ರಮದಲ್ಲಿ ನಾವು 90% ನಾವು ಕಂಟ್ರೋಲ್ ಮಾಡೋಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಈ ಸ್ಟೆಪ್ ಮಾತ್ರ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಎಲ್ಲಿ ಬೇಕಾದಲ್ಲಾಗಲಿ ಫಸ್ಟ್ ಮತ್ತು ಎಷ್ಟು ಸಾಧ್ಯ ಆದಷ್ಟು ಫಾಸ್ಟೆಸ್ಟ್ ಪಾಸಿಬಲ್ ಇದು ನಾವು ಕೆಲಸ ಮಾಡಬೇಕು. ಇದು ಆದಮೇಲೆ ನೀವು ಆಗಲಿ ಮೇಡಮ್ ಅಂದ್ರಲ್ಲಿ ನೀವು ಬೇಕಾದ್ರೆ ಮನೆಯಾಗಿನ ಅರಿಶಿನ ಹಚ್ಚಿರಿ, ಅಥವಾ ಬೆಸ್ಟ್ ಅಂದ್ರೆ ನಾವು ಟಿಂಚರ್ ಐಯೋಡಿನ್ ಹಚ್ಚಿರಿ ಅಥವಾ ಡೆಟಾಲ್ ಹಚ್ಚಿರಿ. ಇದು ಆಮೇಲೆ ಮೊದಲು ಫಸ್ಟ್ ತೊಳೆದ ಮೇಲೆ, ಆಮೇಲೆ ಅದು ಯಾವುದೂ ಪರಿಸ್ಥಿತಿಯಲ್ಲಿ ಅದು ಮುಚ್ಚಬಾರ್ದು. ಆ ಜಖಮ ಕೆಲವೊಬ್ರು ಏನು ಮಾಡ್ತಾರೆ, ಬ್ಯಾಂಡೇಜ್ ಹಚ್ಚೋದು, ಕಟ್ಟೋದು. ಸಾಮಾನ್ಯವಾಗಿ ಇಟ್ ಈಸ್ ಅ ರಿಸ್ಪಾನ್ಸ್ ಆಕೈತೆ ನಮ್ಮದು. ನಾಯಿ ಕತ್ತೆ ಜಖಮವನ್ನು ದಯಮಾಡಿ ನೀವು ಮುಚ್ಚಕ್ಕೆ ಹೋಗಬೇಡ್ರಿ. ಗಾಯ ಜಾಸ್ತಿ ದೊಡ್ದಿತ್ತಪ್ಪ ಅಂತಂದರೆ ಅಥವಾ ಗಾಯ ಆದ ತಕ್ಷಣ ಇಮಿಡಿಯೇಟ್ಲಿ ನಾವು ಹೆಲ್ತ್ ಪ್ರೊವೈಡರ್ ಕಡೆ, ನಮ್ಮ ಡಾಕ್ಟರ್ ಕಡೆ ಹೋಗ್ತೀವಿ. ಮುಂದಿಂದ ಏನು ಮಾಡೋದೈತಿ ಅವ್ರ ಸಲಹೆ ಸೂಚನೆ ಪ್ರಕಾರ ಮಾಡಿರಿ. ನೀವು ಬರೀ ಸಾಬೂನ್ಲೇ ತೊಳೆಯೋದು 15-20 ನಿಮಿಷ, ಆಮೇಲೆ ಡೆಟಾಲ ಅರಿಶಿನ ನಿಮಗೆ ಏನು ಹಚ್ಚೋದೈತೆ ಹಚ್ಚಿರಿಪ್ಪ, ಮನೆಗಿಂದ ಆ್ಯಂಟಿಸೆಪ್ಟಿಕ್, ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋಗ್ರಿ. ಇವು 3 ನಾವು ರೇಬೀಸ್ ತಡೆಗಟ್ಟುವ ಸಲುವಾಗಿ ಇವು 3 ಉಪಕ್ರಮ ನಾವು ಮಾಡಲೇಬೇಕು. ಸರ್, ಇದು ಒಂದು ಬಹಳ ಮುಖ್ಯವಾದ ಒಂದು ಪಾಯಿಂಟ್. ಏಕೆಂದ್ರೆ ಫಸ್ಟ್ ಏಡ್ ಬಗ್ಗೆ ನಮಗೆ ಗೊತ್ತಿರಲೇಬೇಕು, ಮನೆಯಿಂದ ಏನೆಲ್ಲ ಮಾಡಬೇಕು. ಬಟ್ ವೈದ್ಯರಿಗೆ ಭೇಟಿ ಆಗಬೇಕು ಆಫ್ಟರ್ ದಿಸ್ ಪ್ರೊಸೀಜರ್, ಅದು ನೀವು ಹೇಳಿದ್ರಿ. ಮುಖ್ಯವಾಗಿ ರೋಗದ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಏಕೆಂದರೆ ಇದನ್ನು ಬಹಳ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಏನಾದರೂ ನಾಯಿ ಕಚ್ಚಿದ್ರೆ ಬಿಡು, ಏನಿರುವುದಿಲ್ಲ, ಏನಾಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಲಕ್ಷಣ ತೀವ್ರವಾದಾಗ ತಮ್ಮ ಕಡೆ ಬರ್ತಾರೆ. ಸೊ ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ. ಆದರೆ ಆರಂಭಿಕ ಲಕ್ಷಣಗಳ ಬಗ್ಗೆ ತಿಳಿಸಿ. ಈಗ ನಾವು ಲಕ್ಷಣ ಬಗ್ಗೆ, ನಾವು ನಾಯಿಗಳ ಲಕ್ಷಣ ಬಗ್ಗೆ ಮಾತಾಡೋಬೇಕಾ ಫಸ್ಟ್? ಮನುಷ್ಯರ ಬಗ್ಗೆ. ಸೊ ಈಗ ಮನುಷ್ಯರ ಬಗ್ಗೆ ಲಕ್ಷಣ ಮೇಲೆ ಮಾತಾಡಬೇಕಪ್ಪ ಅಂತಂದ್ರೆ, ಸರ್, ಈ ರೇಬೀಸ್ ವೈರಸ್ ಏನಿದೆ, ಮನುಷ್ಯ ಆಗಲಿ ಪ್ರಾಣಿ ಆಗಲಿ, ಇದ್ರದ್ದು ಮೇನ್ ಇದು ಅಟ್ಯಾಕ್ ಮಾಡೋದು ಏನಪ್ಪ ಅಂತಂದ್ರೆ ನಮ್ಮ ನರ್ವಸ್ ಸಿಸ್ಟಮ್ಗೆ. ಸೊ ನಮ್ಮ ಮಜ್ಜಾತಂತು, ಬ್ರೈನ್, ಸ್ಪೈನಲ್ ಕಾರ್ಡ್, ನಮ್ಮ ಪೆರಿಫೆರಲ್ ನರ್ವ್ಸ್ಗೆ. ಸೊ ಈಗ ಹ್ಯೂಮನ್ ಒಳಗೆ ಅಕಸ್ಮಾತ್ ನಾವು ಯಾವಾಗಾರ ಒಂದು ಡಾಗ್ ಬೈಟ್ ಆಗಿರ್ತೈತಿ, ನಾವು ಯಾವುದೇ ಕಾರಣಕ್ಕೂ ಅಥವಾ ಮೂಢನಂಬಿಕೆಗೆ ನಾವು ತುತ್ತಾಗಿ ನಾವು ಅದಕ್ಕೆ ಏನಾದರೂ ಪ್ರಥಮೋಪಚಾರ ಆಗಲಿ ಅಥವಾ ನೇರವಾಗಿ ಸರಿಯಾದ ಈ ಚುಚ್ಚುಮದ್ದು ಅಥವಾ ಇಮ್ಯುನೋಗ್ಲೋಬಿನ್ ಉಪಚಾರ ಮಾಡದೇ ಇದ್ದ ಪಕ್ಷದಲ್ಲಿ ಲಕ್ಷಣಗಳು ಒಮ್ಮೆ ಕಂಡು ಬಂದಪ್ಪ ಅಂತಂದರೆ ಈ ರೋಗಕ್ಕೆ ಉಪಚಾರ ಇಲ್ಲ. ಲಕ್ಷಣಗಳು ಏನಪ್ಪ ಅಂತಂದರೆ, ಈಗ ನಾವು ಮೆಂಟಲ್ ಕನ್ಫ್ಯೂಷನ್ ಸ್ಟೇಟಸ್ ಅಂತೀವಿ ನಾವು. ಅದಕ್ಕೆ ನಮ್ಮ ಬ್ರೈನ್ ಮೇಲೆ ನಮ್ಮ ನಿಯಂತ್ರಣ ಉಳಿಯಂಗಿಲ್ಲ, ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೆಕೆಂಡ್, ಈಗ ಪ್ಯಾರಲಿಸಿಸ್ ಅನ್ನೋವಾಗ ನಮ್ಮ ಇಡೀ ಶರೀರನಾಗ ಎಲ್ಲಕ್ಕಿಂತ ನಾವು ಮಸಲ್ಸ್ ಏನಂತೀವಿ, ನಾವು ನುಂಗೋ ಮಸಲ್ಸ್, ನಾವೇನು ದಿನ ಊಟ ಮಾಡುವಾಗ, ನೀರು ಕುಡಿಯುವಾಗ ನುಂಗ್ತೇವಿ, ಈ ನಮ್ಮ ನುಂಗೋ ಮಸಲ್ಸ್ ಏನದಾವಲ್ಲ ಅದಕ್ಕೆ ಅಫೆಕ್ಟ್ ಆಗಿಬಿಡ್ತೈತಿ. ಹಂಗೆ ಆಗೋದ್ರಿಂದ ಏನಾಕೈತಪ್ಪ ಅಂತಂದ್ರೆ ನಾವು ನೀರು ಸಹಿತ ಕುಡಿಯೋಕ್ಕಾಗಂಗಿಲ್ಲ, ತುತ್ತು ನುಂಗಕ್ಕೆ ಸಾಧ್ಯ ಇಲ್ಲ, ಜೊಲ್ಲು ನುಂಗಕ್ಕೆ ಸಹಿತ ಸಾಧ್ಯ ಆಗೋದಿಲ್ಲ. ನಮಗೆ ನೀರೋಡಿಗೆ ಸಾಕಷ್ಟು ಆಗಿರ್ತದೆ,
ಖರೆ ನಾವು ನುಂಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೈಡ್ರೋಫೋಬಿಯಾ ಅಂತೀವಿ ನಾವು, ಆ ನೀರಿನ ಬಗ್ಗೆ ಅಂಜಿಕೆ ಒಂದು ಮನುಷ್ಯರಲ್ಲಿ ಭಾಳ ಪ್ರಕೃತಿಯಲ್ಲಿ ಈ ಲಕ್ಷಣ ಕಾಣ್ತೈತಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮಗೆ ಜೋರಾದ ಪ್ರಕಾಶ, ಜೋರಾದ ಶಬ್ದ ಇವೆಲ್ಲ ನಮಗೆ ಒಟ್ಟು ಸಹನ್ ಆಗಂಗಿಲ್ಲ ಪೇಷಂಟ್ ಒಳಗೆ. ಶರೀರ ಮೇಲೆ ಕಂಟ್ರೋಲ್ ಉಳಿಯಂಗಿಲ್ಲ, ಅಗ್ರೆಸಿವ್ನೆಸ್ ಬಂದ್ಬಿಡ್ತದೆ. ಎಲ್ಲ ಸಾವು ಒಳಗೆ ಸಾವಿರ ಖಚಿತ ಮನುಷ್ಯ ಅಂದಮೇಲೆ ಖರೆ ಈ ಸಾವು ಅತಿಶಯ ಅಂದರೆ ಇತರಂಥ ಸಾವು ಯಾರಿಗೂ ಬರಬಾರ್ದು. ಇದು ಒಂದೇ ಮಾತು. ಭಾಳ ವೆರಿ ವೆರಿ ಡ್ರೆಡ್ಫುಲ್ ಡೆತ್ ಒನ್ಸ್ ಸಿಂಪ್ಟಮ್ಸ್ ಅರೈಸ್. ಲಕ್ಷಣಗಳು ಬಂದಮೇಲೆ ಇದಕ್ಕೆ ಏನು ಉಪಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್, ಮನುಷ್ಯರ ಬಗ್ಗೆ ಆಯಿತು, ಈಗ ಪ್ರಾಣಿಗಳ ಬಗ್ಗೆ. ಈಗ ಪ್ರಾಣಿಗಳ ಬಗ್ಗೆ ಅಂತ ಅಂದ್ರೆ ನಮ್ಮ ಕಡೆ ಈಗ ನಾಯಿ, ನಾವು ಮೊದಲ ನಾಯಿ ಬಗ್ಗೆ ಮಾತಾಡೋಣ, ಆಮೇಲೆ ಇತರ ಪ್ರಾಣಿಗಳ ಬಗ್ಗೆ ಮಾತಾಡೋಣ. ಸೊ ಈಗ ನಾಯಿ ಒಳಗೆ ಕೂಡ ನಾವು ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಚೇಂಜ್ ಇನ್ ಬಿಹೇವಿಯರ್ ಅಂತೀವಿ ನಾವು. ಈಗ ನಾವು ಅಕಸ್ಮಾತ್ ಈಗ ನಾವು ಮನೆಯಲ್ಲೇ ನಾಯಿ ಇದೆ, ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಚುಚ್ಚು ಮದ್ದು ಮಾಡಿದ ಪಕ್ಷದಲ್ಲಿ ಅದಕ್ಕೆ ಅಕಸ್ಮಾತ್ ರೇಬೀಸ್ ರೋಗ ಆಯ್ತಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ಚೇಂಜ್ ಇನ್ ಬಿಹೇವಿಯರ್. ಅದ್ರದ್ದು ಪೂರ್ತಿ ಅದ್ರದ್ದು ಏನು ಬಿಹೇವಿಯರ್ ಇದೆ ಅದ್ರ ಒಳಗನ ಎಲ್ಲ ಚೇಂಜ್ ಆಗಿಬಿಡ್ತೈತಿ. ನಮ್ಮ ಮೇಲೇ ಬೊಗಳಕ್ಕೆ ಶುರು ಮಾಡ್ತೈತಿ, ನಮಗೆ ಅಟ್ಯಾಕ್ ಮಾಡೋಕ್ಕೆ ಚಾಲು ಮಾಡ್ತೈತಿ. ಅಷ್ಟೇ ಅಲ್ಲ, ನೀವು ಇನ್ ಜನರಲ್ ಎಲ್ಲ ನಾಯಿ ಒಳಗೆ ಏನಪ್ಪ ಅಂತಂದರೆ ಇವು ಸಿಕ್ಕದ ಆಬ್ಜೆಕ್ಟ್ ಕಚ್ಕೊಂತ ಹೋಗೋದು. ಈಗ ತನ್ನ ಚೇನ್ ಕಚ್ಚೋದು ಅಥವಾ ಟೇಬಲ್ ಕಚ್ಚೋದು. ವಿ ಕಾಲ್ ದಿಸ್ ಆಸ್ ಬೈಟಿಂಗ್ ಇನ್ ಆ್ಯನಿಮೇಟ್ ಆಬ್ಜೆಕ್ಟ್ಸ್. ಇನ್ ಆ್ಯನಿಮೇಟ್ ಆಬ್ಜೆಕ್ಟ್ಸ್. ಇನ್ನೊಂದು ಏನಪ್ಪ ಅಂತಂದರೆ ಏಮ್ಲೆಸ್ ವಾಂಡ್ರಿಂಗ್. ಏಮ್ಲೆಸ್ ವಾಂಡ್ರಿಂಗ್ ಅಂತಂದರೆ ದಿಶಾಹೀನ ಎಲ್ಲ ಕಡೆ ಸುಳ್ಳುನ ಓಡಾಡ್ಕೊತಿರೋದ, ಸುಳ್ಳುನ ಎಲ್ಲರಿಗೂ ಅಟ್ಯಾಕ್ ಮಾಡ್ಕೊತ ಹೋಗೋದ. ಇವು ಅಂದರೆ ಬ್ರೈನ್ ಮೇಲೆ ಕಂಟ್ರೋಲ್ ಇರಲ್ಲ. ನಾಯಿ ಒಳಗೂ ಕೂಡ ಇದು ಪ್ಯಾರಲಿಸಿಸ್ ಅಂತೀವಲ್ಲ ನಾವು, ಸ್ವಾಲೋಯಿಂಗ್ ಮಸಲ್ಸ್ ನುಂಗೋ ಏನು ಮಸಲ್ಸ್ ಅದಾವು ಅವೆಲ್ಲ ಪ್ಯಾರಲೈಸ್ ಆಗಿಬಿಡ್ತಾವೆ. ಹಾಗಾಗಿ ಅದ್ರ ತನ್ನ ಜೊಲ್ಲು ಕೂಡ ಅದಕ್ಕೆ ನುಂಗಕ್ಕೆ ಆಗಂಗಿಲ್ಲ, ಜೊಲ್ಲು ಹೊರಗೆ ಬೀಳ್ಕೊಂತ ಹೋಗ್ತೈತಿ. ಆಮೇಲೆ ಈ ತೆಳಗಿಂದ ಇದಕ್ಕೆ ಜಾಬೋನ್ ಅಂತೀವಿ ನಾವು, ತೆಳಗಿನ ಜಬಡ ಏನಂತೀವಿ, ಅದು ಲಾಕ್ ಆಗಿಬಿಡ್ತೈತಿ. ಅದಕ್ಕೆ ಅದು ಅಗಲಾಡ್ಸಕ್ಕೆ ಬರೋದಿಲ್ಲ. ಇವನ್ ಹತ್ರ ಟಂಗ್ ಮೂಮೆಂಟ್ ಆಗಂಗಿಲ್ಲ. ಸೊ ನಾಲ್ಗೆ ಕೂಡ ಹೊರಗೆ ಬಂದುಬಿಡ್ತದೆ, ನುಂಗಾಕೆ ಬರದೇ ಇರೋದು ಅದೊಂದು. ಅಂದರೆ ನೀವು ಮುಂದೆ ನೀರು ಇಟ್ಟಿರ್ತೀರಿ, ಪಾಪ ಅದಕ್ಕೆ ಕುಡಿಯೋಕ್ಕಾಗಂಗಿಲ್ಲ, ನುಂಗಾಕಾಗಂಗಿಲ್ಲ, ಅಟ್ಯಾಕಿಂಗ್. ಇಂಥ ಲಕ್ಷಣ ಕಂಡು ಬಂದ ತಕ್ಷಣ ಯೂಶ್ವಲಿ ವಿದಿನ್ 10 to 15 days ನಾಯಿ ಒಳಗೆ ಸಾವು ಕಂಡು ಬರ್ತದೆ. ಅಕಸ್ಮಾತ್ ಆ ರೀತಿ ನಿಮ್ಮ ದುರ್ದೈವವಶ ನಿಮ್ಮ ಮನೆಯಾಗಿಂದ ಹಿಂಗೆ ಅಥವಾ ನಿಮ್ಮ ಏನಾರ ಕಂಡು ಬಂತಪ್ಪ ಅಂತಂದ್ರೆ ಫಸ್ಟ್ ಕರ್ತವ್ಯ ಏನಪ್ಪ ಅಂತಂದ್ರೆ ನಾವು ಅದಕ್ಕೆ ಕನ್ಫೈನ್ ಮಾಡಬೇಕಾಕೈತಿ. ಅಂದ್ರೆ ಒಂದು ರೂಮ್ನಾಗಾಗಲಿ ಅಥವಾ ಒಂದು ಚೇನ್ಲಾಗ ಅದು ಕಟ್ಟಿಡ್ಬೇಕಾಕೈತಿ. ಯಾಕಂತಂದ್ರೆ ಲಕ್ಷಣಗಳು ಬಂದ ಮೇಲೆ ಅದಕ್ಕೆ ಉಪಚಾರ ಇಲ್ಲ. ಅವಾಗ ನಮ್ಮದು ಉದ್ದೇಶ ಏನಪ್ಪ ಅಂತಂದರೆ ಇದು ಮತ್ತೆ ಬೇರೆ ಮಂದಿಗೆ ಹರಡಬಾರ್ದು ಅಥವಾ ಬೇರೆ ಪ್ರಾಣಿಗಳಿಗೆ ಹರಡಬಾರ್ದು. ಸೊ ದಟ್ ಟೈಮ್ ಕನ್ಫೈನ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸರ್, ಮನೆ ನಾಯಿ ಅಥವಾ ಬೀದಿ ನಾಯಿಗೆ ಜನ ಆಹಾರವನ್ನು ಹಾಕ್ತಾರೆ ಔಟ್ ಆಫ್ ಇದು ಸಿಂಪತಿ. ಅಂಥ ಸಂದರ್ಭದಲ್ಲಿ ಸರ್, ಈ ನಾಯಿಗಳಿಗೆ ಹೇಗೆ ಲಕ್ಷಣ ಇದು ರೇಬೀಸ್ ಅಂಟುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಈಗ ರೇಬೀಸ್ ಬರೋದು ಅಂದರೆ ಇನ್ನೊಂದು ರೇಬಿಡ್ ನಾಯಿ ಕಚ್ಚಿದಾಗ ಮಾತ್ರ. ಮತ್ತು ಬರೀ ಕಚ್ಚಿದಾಗ ಅಂತ ಅಷ್ಟೇ ಅಲ್ಲ, ಆ ವೈರಸ್ ಏನಿದೆ ಸರ್ ಅದು ಅದ್ರದ್ದು ಜೊಲ್ಲನಾಗ ಇರ್ತದೆ, ಸಲೈವಾದಾಗ ಇರ್ತದೆ. ಸೊ ಕೆಲವೊಂದು ಸಲ ಅವ್ರ ನಾಯಿಗಳು ನೆಕ್ತಾವು, ಮತ್ತು ನಾವು ಅದ್ರ ಮೈ ಮೇಲೆ ಏನಾರ ಹುಣ್ಣು ಇರ್ತಾವೆ ಅಥವಾ ಅದ್ರ ಮ್ಯೂಕಸ್ ಮೆಂಬ್ರೇನ್ಸ್ ಅವು ಈ ಎಲ್ಲ ಭಾಗದಿಂದ ರೇಬೀಸ್ ವೈರಸ್ ಹರಡೋ ಸಾಧ್ಯತೆ ಇರ್ತದೆ. ಈಗ ನಾವು ಅದಕ್ಕೆ ಹ್ಯಾಂಡಲ್ ಮಾಡೋ ಟೈಮ್ದಾಗ ನಮಗೂ ಗೊತ್ತಿರಲ್ಲ, ನಮ್ಮ ಕೈ ಮೇಲೆ ಸಣ್ಣ ಏನಾರ ಗಾಯಗಳಿದ್ದು ಅಥವಾ ಏನಿದ್ದು ಬರೀ ಅದು ಕಚ್ಚಿರೋದಿಲ್ಲ, ಬರೀ ನೆಕ್ಕಿದ್ರೆ ಕಳ್ತದೆ ಅಥವಾ ಪಚ್ಚಿರ್ತತಿ, ಸ್ಕ್ರ್ಯಾಚ್ ಮಾಡಿರ್ತತಿ. ಸೊ ಸ್ಕ್ರ್ಯಾಚ್, ಬೈಟ್, ಲಿಕ್ ಇವು 3 ವಿಧಾನ ಏನದಾವ. ಈಗ ನೀವು ರೋಡ್ ಮೇಲಿನ ನಾಯಿದು ಅಂತೀರಿ, ರೋಡ್ ಮೇಲಿನ ನಾಯಿದು ನಮಗೇನು ಗೊತ್ತೇ ಇಲ್ಲ. ಹಂಗಾದಾಗ ನಾವು ಎಲ್ಲ ಆಗಲೇ ಹೇಳ್ದಂಗೆಲ್ಲ ಪ್ರಥಮ ಉಪಚಾರ ತಗೋದು ಭಾಳ ಇಂಪಾರ್ಟೆಂಟ್. ಫೀಡಿಂಗ್ ಬಗ್ಗೆ ತಾವು ಹೇಳಿದ್ರಿ. ಫೀಡಿಂಗ್ ಬಗ್ಗೆ ಹೇಳಿದಾಗ ಈಗ ನಾವು ನಮ್ಮ ಮನೇಲಿ ನಾಯಿ ಊಟ ಹಾಕೋದು ಬೇರೆ ಮತ್ತು ಬೀದಿ ನಾಯಿಗೆ ಊಟ ಹಾಕೋದು ಬೇರೆ. ಇದ್ರ ಬಗ್ಗೆ ಈ ಪಾಯಿಂಟ್ ಬಗ್ಗೆ ನಾವು ಖಂಡಿತ ಮಾತನಾಡೋಣ. ಕರೆಯೊಂದು ಬರ್ತಾ ಇದೆ. ಎಸ್ प्लीज. हॅलो हॅलो. हां, नमस्कार सर, आपलं नाव? माझं नाव प्रवीण सन्ना आहे. हां सर, आपला प्रश्न विचारा. हॅलो. हा डॉक्टर नमस्ते. नमस्ते. माझा प्रश्न हा होता की समजा एखादी कुत्र किंवा मांजर चावलेला असेल आणि त्याचं वॅक्सिनेशन ऑलरेडी 1-2 महिने झालेलं असणार घेऊन, तर आणि परत चावलं तर आणि किती डोस वॅक्सिनेशन घेणं गरजेचं आहे? म्हणजे हे आपल्याला माणसाला चावल्याबद्दल म्हणता का तुम्ही? हो, माणसाला चावलं. अच्छा. तुमच्या घरातला जर कुत्रा चावला असेल त्याचं म्हणताय, तसं म्हणताय का आपण? हो, घराचं कुत्र चावलं असेल. अच्छा. आता ह्याला 2 विधान आहेत सर. आता आपल्या घरातलाच कुत्रा चावलेला आहे, ह्याला मागच्या कधी आपण वॅक्सिनेशन करून घेतलेलं आहे, त्याला दुसरा कुठला कुत्रा चावलेला नाही याची तुम्हाला खातरजमा आहे. हां, असं असताना वॅक्सिनेशन केलेलं आहे, त्याला दुसरं कुठलं काही चावलेलं नाही आहे. हां, घरातलं पाळतं कुत्रच आहे.
तसा जर असेल तर मग चुकीनं तुम्ही त्याचं नख किंवा दात वगैरे लागलेला असतो. मगाशी सांगितल्याप्रमाणे सर ते तुम्ही ऐकलं असेल तर प्रथमोपचार हा कुठल्याही परिस्थितीत केलाच पाहिजे. सोप वॉटरने धुतलंच पाहिजे. तुमच्याच घरातला कुत्रा असेल, वॅक्सिनेशन जर असेल तर तुम्ही त्याच्यावर नक्की ऑब्झर्वेशन ठेवू शकता. पण तुम्हाला 100% गॅरंटी पाहिजे की त्याचा दुसऱ्या कुत्र्याशी काही संपर्क आलेला नसला पाहिजे. हां जर तुम्हाला ह्याची 100% गॅरंटी असेल तर तुम्ही ऑब्झर्वेशन फक्त आपलं लोकल जे तुमचं अँटीबायोटिक किंवा टी ट्रीटमेंट करून घेऊन तुमच्या हेल्थ प्रोव्हायडरशी तुम्ही कन्सल्ट करून तुम्ही करू शकता. परंतु माझा तुम्हाला म्हणजे उपदेश काय असेल सर, की अशा काही गोष्टी जेव्हा होतात तर तुम्ही तुमचे जे हेल्थ प्रोव्हायडर आहेत, तुमचे डॉक्टर आहेत, त्यांच्या सल्ल्यानुसार तुम्ही वागलेलं बरं. आणि त्यांच्याकडे जेव्हा तुम्ही जाता, असं तुम्ही म्हटल्याप्रमाणे माझ्या कुत्र्याला वॅक्सिन केलेलं आहे, तर तुम्ही जे वॅक्सिन केलेलं असते तुमच्याकडे वॅक्सिनेशन कार्ड दिलेलं असते सर. हो ते वॅक्सिनेशन सर्टिफिकेट, हे वॅक्सिनेशन सर्टिफिकेट घेऊन तुम्ही तुमच्या डॉक्टरना भेटून त्यांच्या सल्ल्यानुसार तुम्ही क्रम घेतले पाहिजे सर. अच्छा. ऍक्च्युली आता माझ्या केसमध्ये कसं झालेलं आहे, तुम्ही जे म्हटलं योग्य आहे, पण मला एक आमचं घराचं कुत्र 3 महिन्यापूर्वी चावलं होतं आणि परत मला 1 आठवड्यापूर्वी चावलं मी आणि परत सिव्हिलमध्ये जाऊन जे रॅबिक्युअरचं जे काही वॅक्सिनेशन असतं ते घेतलं. म्हणजे एक्स्ट्रा काय घेतलं तर काय हे नाहीये ना, हानी नाहीये ना? नाही सर, कसं आहे माहिती आहे का, आपण आता ह्याच्यामध्ये आपण वॅक्सिनेटेड इंडिव्हिज्युअल्स आणि अनवॅक्सिनेटेड इंडिव्हिज्युअल असं येतं. तुम्ही ऑलरेडी एकदा वॅक्सिनेशन घेतलेलं असेल तर तुमच्या पुढचे जे डोसेस आहेत त्याच्यामध्ये डोस पण कमी होतोय, त्याचं ड्युरेशन पण कमी होतंय. आपण ते 03 शेड्यूल म्हणतो तो पण कमी होतो सर, तो पण कमी होतो. तुम्ही काय मल्टिपल वेळा घेतलं तरी त्याच्याने काही विशेष फरक पडत नाही. हा जो निर्णय आहे सर आपण स्वतः न घेता आपल्या डॉक्टरांनी त्यांनी जे निर्णय घेतात त्याच्या हिशोबाने आपण गेलेलं बरं सर. ठीक आहे. ओके सर. ठीक आहे डॉक्टर. ओके थँक्यू. थँक्यू सो मच सर कॉल केल्याबद्दल. आणि तुम्हालाही अशा काही शंका असतील तर कॉल करा. नंबर आहे 9019904904. ಆಹಾರದ ಬಗ್ಗೆ ಹಾಂ ಸರ್, ಈಗ ನಾವು ಈಗ ಫೀಡಿಂಗ್ ಮಾಡ್ತಾ ಇದ್ದೀವಿ. ಈಗ ಬೀದಿ ಮೇಲೆ ಸರ್ ಏನಾಕೈತೆ ರೀ, ನಾಯಿ ಒಳಗೆ ದೇ ಆರ್ ಟೆರಿಟೋರಿಯಲ್ ಅಂತೀವಿ ನಾವು. ಈಗ ಅದ್ರದ್ದು ಫುಡ್ ಆಗಲಿ, ಈಗ ಮನೆಗೆ ನಾಯಿ ಆಗಲಿ ಅಥವಾ ನಾವು ರೋಡ್ ಮೇಲೆ ಬೀದಿ ಮೇಲೆ ನಾಯಿ ಆಗಲಿ, ಅದ್ರದ್ದು ಜಾಗ ನಂದು ಜಾಗ ಅಂತ ಅದಕ್ಕೆ ಯಾವಾಗಲೂ ಅನಿಸ್ತಿರ್ತೈತಿ. ಅದು ಕಾಪಾಡೋದು ಟು ಪ್ರೊಟೆಕ್ಟ್ ದ್ಯಾಟ್ ಸ್ಪೇಸ್, ಟು ಪ್ರೊಟೆಕ್ಟ್ ಇಟ್ಸ್. ಈಗ ಫಾರ್ ಎಕ್ಸಾಂಪಲ್ ಆ ಥರದ ಅಡುಗೆ ಸಾಮಾನು ಇರ್ತೈತಿ ಅಥವಾ ಆಹಾರ ಬೌಲ್ ಇರ್ತೈತಿ, ಅದು ತಂದಂತ ತಿಳ್ಕೊತದ. ಅದೇ ರೀತಿ ಈಗ ನಾವು ರೋಡ್ ಮೇಲೆ ನಾವು ಬೀದಿ ಮೇಲೆ ಇದೆ ಅಲ್ಲ, ಹಸು ಇರ್ತೈತಿ ನಾಯಿಗೆ, ಇಲ್ಲಂತಿಲ್ಲ. ಹೌದಾ? ನೀವು ಫೀಡಿಂಗ್ ಮಾಡೋಕೆ ಹೋಗಿರ್ತೀರಿ. ಫೀಡಿಂಗ್ ಮಾಡೋಕೆ ಹೋದಾಗ ಅದಕ್ಕೆ ರೋಡ್ ಮೇಲಿನ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡದೇ ಇದ್ದ ಪಕ್ಷದಲ್ಲಿ ವಿ ಹ್ಯಾವ್ ಟು ಎಕ್ಸಸೈಸ್ ಕಾಷನ್. ಫೀಡಿಂಗ್ ನಾವು ದಯಾಭಾವನಲ್ಲೇ ಮಾಡ್ತೇವೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಸೆಲ್ವ್ಸ್ ಆಲ್ಸೋ. ಆ ದಿಸೆಯಿಂದನೇ ಈಗ ನಾವು ಏನು ನಮ್ಮ ಮಿಷನ್ ರೇಬೀಸ್ 2030 ಏನು ನಮ್ಮ ಸರ್ಕಾರ ಉಪಕ್ರಮ ಇದೆ, ಈವನ್ ವ್ಯಾಕ್ಸಿನೇಟಿಂಗ್ ಸ್ಟ್ರೇ ಡಾಗ್ಸ್, ಅದು ನಮ್ಮೆಲ್ಲ ನಾವು ಬೀದಿ ನಾಯಿಗಳಿಗೆ ನಾವು ಲಸಿಕೆ ಸರ್ ಹಾಕಿದ್ವಿಪ್ಪ ಅಂತಂದ್ರೆ ಫೀಡಿಂಗ್ ಮಾಡೋಕೆ ಯಾವುದೂ ನಾವು ಅಂದರೆ ಏನು ತಲೆ ಒಳಗೆ ಯಾವುದೂ ಅಶಂಕ ಕುಶಂಕ ಹಿಡಿದು ನಾವು ಆರಾಮ್ಶೀರ್ ಮಾಡ್ಬೋದು. ಬಟ್ ಇಂಥ ಪರಿಸ್ಥಿತಿಯಲ್ಲಿ ವಿ ಹ್ಯಾವ್ ಟು ಎಕ್ಸಸೈಸ್ ಕಾಷನ್. ಸರ್, ಬೀದಿ ನಾಯಿಗೆ ವ್ಯಾಕ್ಸಿನೇಷನ್ ಹೇಗೆ ಮಾಡ್ಬೋದು ಒಬ್ಬರು? ರೈಟ್. ನಾವು ಈಗ ನಮ್ಮ ಲೋಕಲ್ ಬಾಡೀಸ್, ನಾವು ಗ್ರಾಮ ಪಂಚಾಯತಿ ಏರಿಯಾ ಆಗಲಿ ಅಥವಾ ಕರೆ ಒಂದು ಬರ್ತಾ ಇದೆ. ಎಸ್ ಸರ್. हॅलो. हां, आपलं नाव? माझं नाव प्रांजली. हां प्रांजली, मला एक प्रश्न विचारायचा होता. हां प्रश्न. मांजरांच्या केसांना आम्हाला काय होऊ शकतंय आणि मांजरं चावल्यावर? घरी मांजरं जी पाळलेली असतात त्यांचे पर्शियन कॅट, त्यांच्या केसांमुळे आपल्याला काय होऊ शकतंय का आणि चावल्यावर? आता मांजरच्या केसांमुळे आपल्याला ॲलर्जी, काही लोकांना ॲलर्जी होत असतात. मॅक्झिमम स्किन डिसीज जे आपण म्हणतो, फंगल इन्फेक्शन्स, हे मांजरीपासून व्हायची शक्यता फार जास्ती आहे. मांजरीच्या अंगावर ज्या पिसवा असतात त्या पिसवांमुळे त्यांना ॲलर्जी होत असते आणि त्या ॲलर्जीपासून स्किन डिसीज होत असतोय. तर त्याच्यामुळे मॅक्झिमम स्किन इन्फेक्शन, फंगल इन्फेक्शन्स मांजरीच्या केसांपासून आपल्याला व्हायची शक्यता, स्केबीज म्हणून एक रोग आहे तो व्हायची शक्यता फार जास्त आहे मांजरींपासून. आणि हां, मांजर चावलं तरीसुद्धा रेबीज होऊ शकतो. तुम्ही जर मांजर पाळत असाल तर कंपल्सरी त्याचं 3 महिन्याच्या आसपास पहिलं डोस लहानपणी, परत 1 महिन्यानंतर बूस्टर डोस, आणि त्याच्यानंतर दरवर्षी तुमच्या मांजरीलासुद्धा तुम्ही रेबीज वॅक्सिन करून घेणं बंधनकारक आहे. फक्त गरजेचं नाही, बंधनकारक आहे. येस. ओके, थँक्यू सो मच कॉल केल्याबद्दल. आणि तुम्हालाही अशा प्रकारच्या काही शंका असतील तर कॉल करा. नंबर आहे 9019904904. ಸರ್, ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇದು
ಸ್ಟ್ರೇ ಬೀದಿ ನಾಯಿಗಳಿಗೆ ಹಾಂ ಸರ್, ಹೌದು ಸರ್. ಈಗ ನಾವು ನಮ್ಮ ಸುಪ್ರೀಂ ಕೋರ್ಟ್ ಎಲ್ಲ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ನಮ್ಮ ಲೋಕಲ್ ಬಾಡೀಸ್, ಸೊ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಹಳ್ಳಿ ಒಳಗೆ ಗ್ರಾಮ ಪಂಚಾಯತಿ ಏರಿಯಾ, ಆಮೇಲೆ ನಗರ ಮತ್ತು ಪಟ್ಟಣ ಪಂಚಾಯತಿ ನಮ್ಮ ಏನು ಕಾರ್ಪೊರೇಷನ್ಸ್ ಅದಾವ ಅವರಿಗೆ ದೇ ಹ್ಯಾವ್ ಮೇಡ್ ಇಟ್ ಮ್ಯಾಂಡೇಟ್ರಿ ಬೈ ರೂಲ್ ಕಂಟ್ರೋಲ್ ಆಫ್ ಸ್ಟ್ರೇ ಡಾಗ್ಸ್, ವ್ಯಾಕ್ಸಿನೇಟಿಂಗ್ ಸ್ಟ್ರೇ ಡಾಗ್ಸ್, ಈವನ್ ಆ ಥರದ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡೋದು ಕೂಡ ಇದು ಜವಾಬ್ದಾರಿಯನ್ನು ಸ್ಥಳೀಯ ನಮ್ಮ ಏನು ಸಂಸ್ಥೆಗಳು ಅದಾವೆ, ಸರ್ಕಾರಿ ಸಂಸ್ಥೆಗಳು, ಗ್ರಾಮ ಪಂಚಾಯತಿ ಆಗಲಿ ಅಥವಾ ನಗರ ಪಂಚಾಯತಿಗಳಾಗಲಿ, ಅವ್ರ ಮೇಲೆ ನಾವು ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಇದೊಂದು ಜವಾಬ್ದಾರಿಯನ್ನು ವಹಿಸಲಾಗಿದೆ. ಈಗ ಯಾವ ರೀತಿ ಮಾಡೋದು ಸರ್? ಈಗ ನಾವು ನಿಮಗೆ ಹತ್ರದ ಅನುಭವ ಐತಲೂ ಗೊತ್ತಿಲ್ಲ, ಅಥವಾ ಯಾರಿಗೆ ನಮ್ಮ ಪ್ರೇಕ್ಷಕರಿಗೆ ಬೀದಿ ಮೇಲಿನ ನಾಯಿ ಹಿಡಿಯೋದು ಅಷ್ಟು ಈಸಿ ಕೆಲಸ ಅಲ್ಲ. ನೀವು ಅದಕ್ಕೆ ತಿನ್ಸಾಕೆ ಹೋಗಿ ನೀವು ದಿನಾಲೂ 1 ವರ್ಷ 2 ವರ್ಷ ತಿನ್ನಿಸ್ರಿ, ಅದಕ್ಕೆ 1 ವರ್ಷ 2 ವರ್ಷ ತಿನ್ನಿಸ್ರಿ, ಆಮೇಲೆ ಒಂದು ದಿವ್ಸ ನೀವು ಅದಕ್ಕೆ ಹಿಡಿಯಕ್ಕೆ ಹೋಗ್ರಿ. ನೀವು ತಿನ್ಸಾಕೆ ಹೋದಾಗ ನಿಮ್ಮ ಹತ್ರ ಬಂದಿರ್ತೈತಿ, ನೀವು ಹಿಡಿಯಕ್ಕೆ ಹೋದಾಗ ಮಾತ್ರ ದೂರ ಹೋಗ್ತೈತಿ. ಹೌದಾ? ಸೊ ಈಗ ನಾವು ನಮ್ಮ ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ನಾವು ಪ್ರಾಣಿ ಕಲ್ಯಾಣ ಸಂಘದಿಂದ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆ್ಯನಿಮಲ್ಸ್ ಆ್ಯಕ್ಟ್ ಐತಿ. ಇದೊಂದು ಕಾಯ್ದೆ ಪ್ರಕಾರ ಆ ನಾಯಿ ಹಿಡಿಯೋದು ಒಂದು ವಿಧಾನ ಅದ. ಈಗ ನೆಟ್ ಮೆಥಡ್ ಅಂತೀವಿ ನಾವು. ನೆಟ್ ಮೆಥಡ್ಲೇ ಆ ನಾಯಿಗಳನ್ನು ನಾವು ಹಿಡಿದು ಅದಕ್ಕೆ ಅಲ್ಲಿದಲ್ಲೇ ವ್ಯಾಕ್ಸಿನೇಷನ್. ಇದು ನಾನು ನಿಮಗೆ ನಿಮ್ಮ ಮಾಧ್ಯಮ ಮುಖಾಂತರ ಹಂಚಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಸದ್ಯದ ನಮ್ಮ ಏನು ಕಾರ್ಪೊರೇಷನ್ ಕಮಿಷನರ್ ಮೇಡಮ್ ಅದಾರ, ಅವರು ಅದ್ರ ಬಗ್ಗೆ ಇನಿಷಿಯೇಟಿವ್ ತೊಗೊಂಡು ಈಗಾಗಲೇ ನಮ್ಮ ಬೆಳಗಾವಿ ಕಾರ್ಪೊರೇಷನ್ದಾಗ ಒಂದು NGO ಏಜೆನ್ಸಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದೆ. ಅವ್ರ ತಂಡದಲ್ಲಿ 4 ಹುಡುಗರು ಅದಾರ. ಈ 4 ಹುಡುಗರ ಸಹಾಯದಿಂದ ಮತ್ತು ನಮ್ಮ ಪಶುವೈದ್ಯರ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ನಾವು ಒಂದು ಟೀಮ್ ಮಾಡಿ ಈಗ ನಾಳಿಂದನೇ ಅದು ಕಾರ್ಯಕ್ರಮ ಒಂದು ಲಾಂಚ್ ಮಾಡೋದು ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀವಿ. ಬೀದಿ ನಾಯಿಗಳ ವ್ಯಾಕ್ಸಿನೇಷನ್ಗೋಸ್ಕರ ಬೈ ದಿಸ್ ಮೆಥಡ್ ಓನ್ಲಿ. ಎಷ್ಟು ಸಾಧ್ಯದಷ್ಟು ಬೀದಿ ನಾಯಿಗಳನ್ನು ನಾವು ಈ ರೋಗ ನಿರ್ಮೂಲನೆ ಆಗಬೇಕಪ್ಪ ಅಂತಂದ್ರೆ ವರ್ಷಕ್ಕೊಮ್ಮೆ ಅವು ನಾಯಿಗಳ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಆಗಲೇಬೇಕು. ಸೊ ನಿಮ್ಮ ಮಾಧ್ಯಮ ಮುಖಾಂತರ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಬೆಳಗಾಂ ಸಿಟಿ ಕಾರ್ಪೊರೇಷನ್ ಫಾರ್ ಹ್ಯಾವಿಂಗ್ ಟೇಕನ್ ಎ ಬೋಲ್ಡ್ ಇನಿಷಿಯೇಟಿವ್ ಅಂಡ್ ಪ್ರಾಮಿಸಿಂಗ್ ಇನಿಷಿಯೇಟಿವ್ ಇನ್ ದಿಸ್ ಡೈರೆಕ್ಷನ್. ಬಹಳ ಉತ್ತಮವಾದ ಒಂದು ಇನಿಷಿಯೇಟಿವ್ ಬಗ್ಗೆ ತಿಳಿಸಿದ್ರಿ. KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮದ ಇವತ್ತಿನ ವಿಷಯ ವಿಶ್ವ ರೇಬೀಸ್ ದಿನದ ಕುರಿತು, ರೇಬೀಸ್ ರೋಗದ ಕುರಿತು ತಮ್ಮ ಪ್ರಶ್ನೆಗಳನ್ನು ಕೇಳಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ತಾವು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಆಡಳಿತ ಡಾಕ್ಟರ್ आनंद पाटील ಅವರು. मॅडम, सर, रेबीजबद्दल खूप साऱ्या शंका लोकांच्या मनामध्ये असतील नक्कीच, आणि आम्हालाही त्याच शंका आहेत. त्याच्यामध्येच एक विचारेन की रेबीज झाल्यानंतर जर आपण उपचार घेतलेच नाहीत किंवा बरेच जण काहीतरी वनस्पती औषधं वगैरे घेतात आणि त्याच्यावरतीच राहतात, फक्त इंजेक्शन घेत नाहीत, तो डोस कंप्लीट करत नाहीत. मग अशा वेळी जर रेबीज झाला आपल्याला तर ते मृत्यू होण्याची शक्यता किती जास्त असते त्याच्यामध्ये? नाही, ह्याच्यात कमी जास्त नाही मॅडम, 100% आहे. अरे बापरे. लक्षणं झाल्यानंतर ह्याच्यामध्ये 100% फेटल डिसीज आहे. उपचार नावाची गोष्टच नाही आहे लक्षणं सुरू झाल्यानंतर. ओके. त्यामुळे हे प्रिव्हेन्शनच फार गरजेचं आहे. आणि मग समजा की एखाद्या माणसाला रेबीज झालाय आता आपल्या फॅमिलीमध्ये कुणाला तरी, आणि मग त्याची सेवा वगैरे किंवा त्याच्यासोबत राहत असताना मग आपणही काही काळजी घेतली पाहिजे का, आणि मग त्यांनाही होण्याची काही शक्यता असते का? आता मॅडम सांगितलं मग अशाप्रमाणे की मृत्यू तर माणसाला खचित आहे, पण असा मृत्यू कुणाला येऊ नये. हो ना. है ना? असे जे लक्षणं आपल्यासमोर आपले जे जीवलग जर कुणाला जर असं झालं असेल, तुम्हाला वाईट वाटणार सांगायला, अशा माणसाला आयसोलेशन वॉर्डमध्ये ठेवलं जातं आहे मॅडम. त्याला एकट्याला त्याला बांधून ठेवलं जातं आहे अंधाराच्या ह्याच्यामध्ये वगैरे. का? कारण त्याला बिचारायला त्याला प्रकाश सहन होत नाही, त्याला तो आपल्याला ओळखू शकत नाही. भयानक वाईट मृत्यू आहे हा. तुम्ही करायची म्हटली सुद्धा तुम्ही त्याची सेवा करू शकत नाही. अच्छा. सेवा म्हणून काय करणार आपण? त्याला काय खायला घालू शकत नाही, तो बिचारा खाऊच शकत नाही, पिऊ शकत नाही. उपचार म्हणायचं म्हटलं तर त्या रोगाला उपचारच नाही आहे. बिचारे आपले वैद्य तरी काय करणार त्याला? होय ना. हां, म्हणून ह्या रोगासाठी कधीही कदाचित कुठलाही कुत्रा चावला, घरातला चावला, काय चावला, प्रिव्हेन्शन करून घ्या. तुमच्या डॉक्टरांना भेटा, त्यांच्या सल्ल्यानुसार तुमच्या माध्यमातून एवढंच मी सांगू इच्छितो. आणि आता तर म्हणजे फक्त प्राण्यांमध्येच फ्री वॅक्सिन नाही मॅडम, इव्हन आपल्या गव्हर्नमेंट हॉस्पिटलमध्ये आपल्या माणसांसाठी सुद्धा जे पोस्ट बाईट प्रोफायलॅक्सिस म्हणतो आपण त्याला, हे सगळे वॅक्सिन्स फ्री सबसिडाईज रेट्समध्ये अवेलेबल आहेत. बरोबर. आणि इम्युनोग्लोब्युलिन्स हे सुद्धा सबसिडाईज रेट्समध्ये अवेलेबल आहेत.
मग सर फक्त प्राण्यांचे दात लागल्यामुळेच आपल्याला हा रोग होतो की त्यांचं चाटणं असेल किंवा लाळेच्या माध्यमातून आपल्या शरीरात प्रवेश करणं किंवा त्यांची नखं लागणं अशामुळेही होऊ शकतो? व्हायरस हा लाळेमध्ये असतोय. बरं. त्याचसोबत त्याच्या प्राण्याच्या ज्या रेबीज प्राण्याच्या अंगावर ज्या जखमा असतात त्याच्यातून जे द्रव्य येत असतात त्याच्यातून असतोय, त्याच्या म्युकस मेम्ब्रेन्समध्ये असतोय. तर जो आपलं WHO जे आपलं गाईडलाईन आहे त्यांच्याप्रमाणे स्क्रॅच म्हणजे खरचटणे, बाईट चावणे आणि लिक म्हणजे चाटणे, अच्छा. ह्या तिन्ही गोष्टी, हे तिन्ही जे माध्यम आहेत ह्याच्यातून व्हायरसचा प्रसार रेबीज ॲनिमलपासून होऊ शकतो. तर ह्या तिन्ही कंडिशन्समध्ये आपण त्याचे जे प्रतिबंधक जे आपले क्रम आहेत हे करून घेतले पाहिजे. ಹಲೋ ನಮಸ್ಕಾರ. ಹಲೋ, ಹಾ ರೀ, ನಮಸ್ಕಾರ ರೀ. ಹಲೋ ನಮಸ್ಕಾರ, ಹೇಳಿ. ಹಾ, ನನ್ನ ಹೆಸರು ಅಶ್ವಿನಿ ಅಂತ ರೀ. ಅಶ್ವಿನಿ ಅವರೇ, ವೈದ್ಯರಿಂದ ಮಾತಾಡಕತ್ತೀನಿ. ಎಸ್, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ಹೇಳ್ರಮ್ಮ. ಹಾ ಸರ್, ಈಗ ಹಾಲು ಕುಡ್ಸೋ ತಾಯಿ ಇರ್ತಾರಲ್ರಿ, ಅವ್ರಿಗೇನಾರು ರೇಬಿಸ್ ನಾಯಿ ಕಡದ್ರ ಪಾಪುಗೀಗ ಹಾಲು ಕುಡ್ಸಿದ್ರೆ ಏನಾರು ಪಾಪುಗೇನಾರ ರೋಗ ಬರೋಂಥದ್ದು ಏನಾರ ಆಕತಿಲ್ರಿ ಅಂತ. ಸರಿ, ಈಗ ಅಂದರೆ ನೀವು ತಾಯಿಗೆ ನಾಯಿ ಕಚ್ಚಿದ್ ಹೇಳ್ತಾ ಇದ್ದಾರಮ್ಮ? ಹೌದ್ರಿ, ತಾಯಿಗ್ರಿ ಈಗ ಹಾಲು ಕುಡಿಸ್ತಾ ಇರ್ತಾರಲ್ಲ ಆ ತಾಯಿಗ್ರಿ ನಾಯಿ ಕಡದ ರೇಬಿಸ್ ನಾಯಿ ಕಡದ್ರ ಅಲ್ಲ, ಹಾಲು ಕುಡಿಸ್ಬೋದೇನ್ರಿ ಅವ್ರು? ಮತ್ ಹಾಲು ಕುಡ್ಸಿದ್ರೆ ಏನಾರ ಪ್ರಾಬ್ಲಮ್ ಆಗ್ತತನ, ಮತ್ ಪಾಪುಗೂ ಏನಾರ ಇದು ರೇಬಿಸ್ ರೋಗ ಏನಾರ ಬರ್ತತನ ಅಂತ. ಈಗ ಆ್ಯಕ್ಚುಲಿ ದಿಸ್ ಕ್ವೆಶ್ಚನ್ ನಮ್ಮ ಡೊಮೇನ್ನಾಗ ಹೆಲ್ತ್ ಪ್ರೊಫೆಷ್ನಲ್ ವುಡ್ ಬಿ ಮೋರ್ ಬೆಟರ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. ಬಟ್ ನನಗೆ ಇರುವಷ್ಟು ನಾಲೆಜ್ ಬಗ್ಗೆ ನಿಮಗೆ ಹೇಳಬೇಕಪ್ಪ ಅಂತಂದ್ರೆ, ಈಗ ನಿಮಗೆ ನಾಯಿ ಜರ ಕಚ್ಚಿದಪ್ಪ ಅಂತಂದ್ರೆ ನೀವು ಕಂಪಲ್ಸರಿ ವ್ಯಾಕ್ಸಿನ್ ತೊಗೊಳ್ಳೇಬೇಕಮ್ಮ. ಹಲೋ, ಹಾಂ, ನೀವು ಪೋಸ್ಟ್ ಬೈಟ್ ವ್ಯಾಕ್ಸಿನ್ ತೊಗೊಳ್ಳೇಬೇಕು. ಆಗಲೇ ಹೇಳ್ದಂಗೆ ನಿಮ್ಮ ವೈದ್ಯರನ್ನ ನೀವು ಸಂಪರ್ಕಿಸಿ, ಅವ್ರೇನು ಹೇಳ್ತಾರ ಅದ್ರ ತಕ್ಕಂಗೆ ನೀವು ಕ್ರಮ ತಗೋರಮ್ಮ. ಇದ್ರ ಬಗ್ಗೆ ಅವ್ರು ಜಾಸ್ತಿ ತಮಗೆ ಹೇಳೋಕೆ ಇದು ಬರ್ತಾರೆ. ಅಶ್ವಿನಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದ ಇವತ್ತಿನ ವಿಷಯ ವಿಶ್ವ ರೇಬೀಸ್ ದಿನದ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬಹುದು. ಹಾಟ್ಲೈನ್ ಸಂಖ್ಯೆ 9019049004 ಕರೆ ಮುಖಾಂತರ ಅಥವಾ ವಾಟ್ಸಪ್ ಮೆಸೇಜ್ ಮುಖಾಂತರ. ಹಾಗೆ ವಾಟ್ಸಪ್ ಮೆಸೇಜ್ ಮುಖಾಂತರ ಒಂದು ಪ್ರಶ್ನೆ ಬಂದಿದೆ ಸರ್. ಆ್ಯಂಡ್ ಬೆಕ್ಕಿಗೆ ರೇಬೀಸ್ ಬಂದಿದೆ, ಇದರ ಲಕ್ಷಣಗಳು ಹೇಗೆ? ನನ್ನ ಹೆಸರು ದಿವ್ಯಾ ಫ್ರಮ್ ಮುಂಬೈ. ಅವರು ಪ್ರಶ್ನೆ. ಸಿಂಪ್ಟಮ್ಸ್ ಆರ್ ಆಲ್ಮೋಸ್ಟ್ ಸೇಮ್ ಸರ್. ಏನಪ್ಪ ಅಂತಂದರೆ ಬೆಕ್ಕಿನೊಳಗೂ ಕೂಡ ಇದು ಜಾ ರಿಲ್ಯಾಕ್ಸೇಷನ್, ಕಂಟಿನ್ಯೂಸ್ ಸಲೈವೇಷನ್ ಅಂತೀವಿ, ಜಾಲ್ ಕಂಟಿನ್ಯೂಸ್ ಬರೋದು, ತಿನ್ನಕ್ಕಾಗಂಗಿಲ್ಲ. ಬೆಕ್ಕಿನಾಗ ಅಗ್ರೆಷನ್ ಭಾಳ ಜಾಸ್ತಿ ಬರ್ತದೆ, ಅಗ್ರೆಸಿವ್ನೆಸ್ ಭಾಳ ಬರ್ತದೆ, ಕರ್ಚಾಡೋದು ಪಿರ್ಚಾಡೋದು ಭಾಳ ಬರ್ತದೆ. ಬಟ್ ಐಡೆಂಟಿಫೈಬಲ್ ಸ್ವಲ್ಪ ಕಷ್ಟ ಆಗುತ್ತೆ ಕ್ಯಾಟ್ಸ್ ಒಳಗೆ, ಎಸ್ಪೆಷಲಿ ನಾಯಿಗಿಂತನೂ. ಸೊ ಆಲ್ಮೋಸ್ಟ್ ಸಿಂಪ್ಟಮ್ಸ್ ಆರ್ ಆಲ್ಮೋಸ್ಟ್ ಸೇಮ್. ಸೊ ದಿವ್ಯಾ ಅವರು ಮುಂಬೈದಿಂದ ಕೇಳ್ತಾ ಇದ್ದಾರೆ, KLE ವೇಣುಧ್ವನಿ ಆ್ಯಪ್ನ ಮುಖಾಂತರ ತಾವು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಪ್ಲೇಸ್ಟೋರ್ ಆ್ಯಂಡ್ ಆ್ಯಪ್ ಸ್ಟೋರ್ನಲ್ಲಿಯೂ ಕೂಡ ಲಭ್ಯ. ಸರ್, ಈಗ ಬಹಳ ಮುಖ್ಯವಾಗಿ ಸ್ಟ್ರೇ ಅಥವಾ ಬೀದಿ ನಾಯಿಗಳಿಗೆ ಆಹಾರವನ್ನು ಹಾಕ್ತಾರೆ, ಅದು ಇದೆ. ಕೆಲವೊಂದು ಮನೆ ನಾಯಿಗೂ ಹಿಂಗೇನಾದರೂ ಆದರೆ ನೀವು ಹೇಳಿದರೆ ಅವರನ್ನು ಐಸೋಲೇಷನ್ ಮಾಡಲೇಬೇಕು. ಆ್ಯಂಡ್ ಸರ್, ವಾಟ್ ಈಸ್ ದೇರ್ ಲಾಸ್ಟ್ ರಿಸಾರ್ಟ್? ಅವರು ವಿಲ್ ದೇ ರಿಕವರ್? ಸರಿ, ಇಲ್ಲ ಸರ್. ಸಿಂಪ್ಟಮ್ ಲಕ್ಷಣಗಳು ಬಂದ ಮೇಲೆ ಯಾವುದೇ ಪ್ರಾಣಿ ಆಗಲಿ ಅಥವಾ ಮನುಷ್ಯ ಆಗಲಿ ಸಾವು ಖಚಿತ. ಡ್ಯೂರೇಷನ್ ಚೇಂಜ್ ಆಗ್ಬೋದು. ದ ಡ್ಯೂರೇಷನ್ ಆಫ್ ಅಂದ್ರೆ ಡೆತ್ ಇನ್ ಡಾಗ್ಸ್ ಯೂಶ್ವಲಿ ವಿದಿನ್ 10 to 20 days ಲಕ್ಷಣ ಕಾಣ್ತೈತೆ ಸರ್. ಇದು ಮೃತ್ಯು ಅಂದ್ರೆ ಒನ್ಸ್ ಲಕ್ಷಣಗಳು ಚಾಲು ಹೋದಪ್ಪ ಅಂತಂದ್ರೆ ಸಾವು ಮ್ಯಾಕ್ಸಿಮಮ್ 10 to 20 days ಒಳಗೆ ಬಂದೇ ಬರ್ತದೆ. ಇದು ಎಲ್ಲಿಪ್ಪ ಅಂತಂದ್ರೆ ಬೈಟ್ ಎಲ್ಲಾಗಿದೆ ಅದ್ರ ಮೇಲೂ ಡಿಪೆಂಡೆಂಟ್. ಬ್ರೈನ್ ಫಾರ್ ಎಕ್ಸಾಂಪಲ್ ಮುಖದ ಮೇಲೆ ಏನು ಬೈಟ್ ಆಗ್ತಾವಲ್ರಿ, ಸೊ ಲಕ್ಷಣಗಳು ಭಾಳ ಫಾಸ್ಟ್ ಬರ್ತಾವೆ. ಯಾಕೆ ವೈರಸ್ ಟಾರ್ಗೆಟ್ ಬ್ರೈನ್ ಅದ. ಕಾಲ್ ಮೇಲೆ ಕಚ್ಚಿರ್ತೈತಿ ಅಥವಾ ದನಗಳ ಒಳಗೆ ಬಾಲ್ ಮೇಲೆ ಅದು ಕಚ್ಚಿರ್ತೈತಿ. ಟು ರೀಚ್ ದ ಬ್ರೈನ್, ದ ವೈರಸ್ ಹ್ಯಾಸ್ ಟು ರೀಚ್ ದ ಬ್ರೈನ್ ಟು ಎಕ್ಸ್ಪ್ರೆಸ್ ದ ಡಿಸೀಸ್. ಸೊ ದ ಸೈಟ್ ಆಫ್ ದಿ ಬೈಟ್ ವಿಲ್ ಡಿಸೈಡ್ ದ ಡ್ಯೂರೇಷನ್ ಆಫ್ ಇದು. ಸರ್, ಈಗ ಬಹಳ ಮುಖ್ಯವಾಗಿ ಈಗ ರೇಬೀಸ್ ಒಂದು ರೋಗ, ಇದು ಯಾರಿಗಾರು ಬಂದರೆ ಖಂಡಿತ ಅದು ಇದೆ. ದೇರ್ ಇಸ್ ನೋ ಅದರ್ ಚಾಯ್ಸ್ ಅಂತ ಹೇಳಿದ್ರೆ. ಆದರೆ ಆ ಪ್ರಕ್ರಿಯೆ ಬಗ್ಗೆ ತಾವು ಹೇಳಿದ್ರಿ ಆರಂಭದಲ್ಲಿ, ಆ ಪ್ರಕ್ರಿಯೆ ಅವ್ರು ಮಾಡಿದರೆ ವಿಲ್ ಇಟ್ ಬಿ 100% ಪ್ರಿವೆಂಟಬಲ್ ಅದ. 100% ಪ್ರಿವೆಂಟಬಲ್ ಅದ. ಅದಕ್ಕೋಸ್ಕರ ಎಷ್ಟು ಫಾಸ್ಟ್ ಆಸ್ ಪಾಸಿಬಲ್ ತಾವು ಆಗಲೇ ಹೇಳ್ದಂಗೆ ರೀ 15 to 20 minutes ಸೋಪ್ ವಾಟರ್ನ ಪದೇ ನಿಮ್ಮ ಮಾಧ್ಯಮ ಮುಖಾಂತರ ಇದು ಯಾಕೆ ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ ಅಷ್ಟು ಇಂಪಾರ್ಟೆಂಟ್ ಪ್ರಕ್ರಿಯೆ ಇದು. 15 to 20 minutes ಸೋಪ್ ವಾಟರ್ಲೆ ತೊಳೆದ ಮೇಲೆ ಆಮೇಲೆ ನೀವು ಆ್ಯಂಟಿಸೆಪ್ಟಿಕ್ ಅದು ಹಚ್ಚಿ ಎಷ್ಟು ಸಾಧ್ಯದಷ್ಟು ಬೇಗನೆ ನಮ್ಮ ವೈದ್ಯರನ್ನ ಸಂಪರ್ಕಿಸಿ ಅವ್ರು ಏನು ಸಲಹೆ ನೀಡ್ತಾರೋ ಆ ಸಲಹೆ ಪ್ರಕಾರ ಪೂರ್ತಿ ಕೋರ್ಸ್ ಮುಗಿಸ್ಬೇಕು.
ಒಂದು ಮಾಡನಿ 2 ಮಾಡನಿ ನಡು ಬಿಡೋದು ಮಾಡಬಾರ್ದು. ಹಾಂ ಹಾಂ. ಏನು ಎಷ್ಟು ಇಂಜೆಕ್ಷನ್ ಹೇಳ್ತಾರೋ ಎಷ್ಟು ಡೋಸ್ ಹೇಳ್ತಾರೋ ಅದು ಕಂಪ್ಲೀಟ್ ಕೋರ್ಸ್ ಮುಗಿಸ್ಬೇಕು. ಉತ್ತಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ರೇಬೀಸ್ ದಿನದ ಕುರಿತು. ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ ಡಾಕ್ಟರ್ ಆನಂದ್ ಪಾಟೀಲ್ ಅವರು. ಹಾಟ್ಲೈನ್ ಸಂಖ್ಯೆ 9019-904-904. ಪ್ರಶ್ನೆಯನ್ನ ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. सर, बरीच माहिती आपण देतोय आणि अतिशय महत्त्वाचा विषय आहे, कारण याला म्हणजे एकदा लक्षणं आपल्याला दिसलीत की मृत्यू हा अटळ आहे हे आपण सांगतोय. तर हे जे म्हणजे जी बाहेरची कुत्री असतात, घरी पाळलेली नसतात ती, त्यांच्यावर जे लक्ष ठेवायचं असतं की त्यांनी जर चावले आपल्याला तर ती जी सायकल आहे म्हणजे जो पिरियड आहे तो जरासा व्यवस्थित समजावून सांगा. आता बऱ्याचशा अंशी जे आहेत, आता जे रस्त्यावरचे कुत्रे आहेत ते त्यांची पण स्पेसिफिक टेरिटरी आहे, ते स्वतःची जागा सोडून सहसा जात नाहीत. हो. से फॉर एक्झाम्पल आता आपण समजा जर मानतेश नगर एरियामध्ये राहत असू, एका ठराविक ह्याच्या कॉलनीमध्ये, तिकडचे कुत्रे तिथेच असतात, ते सहसा जागा सोडून जात नाहीत. बरोबर. आता समजा आपल्या घराजवळच्या आपल्या कुठल्या कुत्र्याने बाबा असं कदाचित चावला घेतलेला असेल, तुम्ही जर प्रथम उपचार बाकी उपचार तुम्ही करतच आहात, त्या कुत्र्यावर तुम्ही नजर कमीत कमी 2-3 आठवडे, तुम्हाला काही सांगितल्याप्रमाणे कुत्र्यांमध्ये जर रेबीज असेल तर साधारण 10 ते 20 दिवसामध्ये त्याचा मृत्यू हा होऊन जातो. बर. साधारण 2 ते 3 आठवडे जर ते कुत्रा जर जिवंत असेल तर वी आर इन ए सेफर झोन. ओके. तो जर व्यवस्थित असेल तर. अच्छा, म्हणजे एक 2-3 आठवडे त्याच्यावरती असं कंपल्सरी लक्ष ठेवायला पाहिजे. हां, ज्या परिस्थितीमध्ये जमते त्या परिस्थितीमध्ये नक्कीच ठेवलं पाहिजे. बरोबर. आणि घरची कुत्री तरी आपल्याला म्हणजे त्यांची आपल्या history समोरच आपल्याला असतात. माहिती असतात, आपल्या समोरच त्यामुळे तो असतात. काही प्रश्न येत नाही. सर, मग आपल्याकडे आता रेबीज प्रतिबंधासाठी कोणकोणते उपक्रम राबवले जात आहेत? आता सध्या जे आपण जे रेबीज सगळ्या ज्या कुत्र्यांसाठी मांजरासाठी मोफत लसीकरण आमच्या सर्व गव्हर्नमेंट हॉस्पिटल्समध्ये, वेटनरी डिस्पेन्सरीजमध्ये उपक्रम हा चालू आहे. हे सप्टेंबर 28 पासून ऑक्टोबर 28 हा कंप्लीट महिना हे वॅक्सिनेशनचा हा प्रोग्राम चालू आहे. तर ह्या दरम्यान मी आपल्या कार्यक्रमाअंतर्गत सर्वांना विनंती करू इच्छितो की तुमच्या घरामध्ये जे काही कुत्रे मांजरे तुम्ही पाळलेले असतील ते, किंवा तुमच्या एरियामध्ये, तुमच्या कॉलनीमध्ये, तुमच्या सोसायटीमध्ये जर कुठले कुत्रे असतील तसे, तुम्हाला जर त्यांना पकडता येत असेल, त्यांना घेऊन जर त्यांना दवाखान्यात घेऊन जाऊन करून घेण्यासारखं असेल तर ते पण करून घ्या. बऱ्याच अंशी कसं असते की आपल्या ज्या रस्त्यावर आपल्या कॉलनीमध्ये कुत्रे आहेत पण आपल्याला त्यांना खायला घालतो सगळं, पण आपण त्यांना हँडल करू शकत नाही. बरोबर. असे जर असतील तर आता तो पण एक उपक्रम आम्ही आता कॉर्पोरेशनच्या सहाय्याने की बाबा तिकडे जाऊन आता जे आपले जे डॉग कॅचेस आहेत त्यांच्या सहाय्याने तिथे पण वॅक्सिनेशन करायचा उपक्रम घेतलेला आहे ना. फक्त काय की आता एक आपल्याला ड्रॉबॅक ह्याच्यामध्ये असा आहे की आपल्याकडे जे डॉग कॅचेस आहेत कॉर्पोरेशनकडे फक्त 4 जण आहेत, आपला एरिया फार मोठा आहे है ना. तर अगेन आपल्या कार्यक्रमाअंतर्गत मी आपल्याला सर्वांना म्हणजे विनंती करू इच्छितो की हे जे आपलं लसीकरणाचं जी मोहीम आहे ह्याच्यामध्ये तुम्ही सगळ्यांनी कृपा करून आम्हाला सहाय्य करा. जेवढं जमेल तेवढं आमच्या ज्या जवळच्या इन्स्टिट्यूशनला आणून तुम्ही जेवढं तुम्हाला जमतं तेवढं वॅक्सिनेशन करून घ्यायला आम्हाला मदत करा. आणि तुमच्या एरियामध्ये जेवढे आहेत मग ते नोटिफाय करा, जेवढं जमतं तेवढं आपण नक्की करूया. नक्कीच. आणि खूपच चांगला उपक्रम आहे ॲक्च्युली, कारण हे होणं खूप गरजेचं आहे. कारण घरी जे पाळलेले असतात त्यांचं तरी आपल्याला माहिती असतं किंवा त्यांची केअर आपण घेऊ शकतो, पण हे जे बाहेरचे कुत्रे वगैरे आहेत त्यांचं थोडं सांभाळणं कठीण जातं आणि ते कधी चावतील याचा काही नेम नाही. सर, मग आता एखादा कुत्रा समजा की जन्मापासून आपल्याकडे आहे, तो घरी आहे आणि त्याला पूर्वीपासून आपण काही हे डोस वगैरे कुठलाच दिलेला नाहीये आणि अचानक एखाद्या दिवशी आपण त्याला डोस देतो आणि लगेच तो आपल्याला जर चावेल त्याच आठवड्यामध्ये किंवा त्या महिन्यामध्ये, तर मग काय चान्सेस असतात? आता कसं आहे की कळत नकळत जर आपलं लसीकरण एवढ्या वर्षात करून घ्यायचं राहिलं असेल, चुकीमुळे राहिलं असेल किंवा माहिती नसेल, हरकत नाही, आता तरी करून घ्या. करून घेतलं ना तुम्ही. आता वॅक्सिन म्हणजे ते काय आपण घरातलं इलेक्ट्रिक बटन सारखं लावलेला फॅन चालू झाला, लाईट चालू तसं वॅक्सिन नव्हे. तुम्ही आज जे लस दिलं आहे ते बॉडीमध्ये त्याचे अँटीबॉडीज तयार होण्यासाठी कमीत कमी 2 ते 3 आठवडे लागतात, 14 to 21 days. ओके. मग आफ्टर दॅट पिरियड म्हणजे त्याच्या अंगामध्ये प्रतिकारशक्ती निर्माण झालेली असते. अच्छा. तर आपण आता तुम्ही म्हटल्याप्रमाणे आता एवढ्या वर्षात आपण केलं नाही, आजच केलं आणि 2 दिवसात चावला किंवा आठवड्यात चावला, तर मग सेम प्रोटोकॉल आपण फॉलो केला पाहिजे. बर. कारण असं होतं ना की बऱ्याचदा आपल्या कामानिमित्त वगैरे राहून जातं किंवा माहिती नसतं, अनेक असे रिझन असतात
आणि चावल्यानंतर मग आपल्याला जाग येते की अरे बाबा याला आपण इंजेक्शन केलंच नाहीये आणि मग आता करावं, असं बऱ्याचदा होतं. तर हे खूप महत्वाची गोष्ट आहे आणि तेही आपण क्लिअर केली, त्याबद्दल खूपच छान. सर, आता खूपच महत्वाचं जसं म्हणजे आपल्या आसपासच्या भागामध्ये कुत्र्यांसाठी प्रतिबंध करण्यासाठी आपण जो उपक्रम हाती घेतलाय ते तर बेस्टच आहे. पण जर देशाचा विचार आपण जर करू तर रेबीज मुक्त भारत हा कधी होणार आहे? व्हेरी गुड. तर मिशन रेबीज 2030 हा एक ध्येय आपल्या सरकारने, केंद्र सरकार, राज्य सरकार सर्वांनी मिळून 2030पर्यंत रेबीज रोगाचं निर्मूलन व्हावं ह्यासाठी अगदी प्रखरतेने सर्व पावलं उचलली जात आहेत. पण हा एकट्याच्या काय म्हणतो आपण त्याला का एकट्याने करण्यासारखं काम नाही. समाजाने आपल्याला ह्याच्यासाठी भरपूर हातभार लावला पाहिजे. तर 2030पर्यंत याचं निर्मूलन व्हायचं असेल तर म्हणून तर आपला आता ह्या वर्षाचा जो थीम आहे ॲक्ट नाव, यू, मी अँड कम्युनिटी. आपण आता सगळ्यांनी सक्रिय व्हायचं आहे. मी पण व्हायला पाहिजे, तुम्ही पण व्हायला पाहिजे, आपण सर्वांनी मिळून सक्रिय व्हायला पाहिजे. तसं समाजाने सगळ्यांनी आपल्याला जर आम्हाला सहभाग आणि त्यांचा जर हेल्प केलं तर मग 2030पर्यंत नक्की आपण हे ध्येय गाठू शकतो. अगदी गरजेचं पण आहे हे, कारण रोगच असा आहे की तो एकदा झाला की मृत्यू हा निश्चित आहे आणि असा भयानक मृत्यू होतो. जसं तुम्ही आता लक्षणं सांगितलीत तसं कुणालाही येऊ नये अशी आपण प्रार्थना करू. आणि आज जागतिक रेबीज दिनानिमित्त आजचा हा फोन इन लाईव्ह शो तुम्ही ऐकताय. डॉक्टर आनंद पाटील आपल्यासोबत आहेत, ते आपल्याला मार्गदर्शन करतात. तुम्हाला या संदर्भातले काही प्रश्न असतील तर नंबर आहे 9019904904. ಮನುಷ್ಯರಿಗೆ ಸರ್ ರೇಬೀಸ್ ಬರದೇ ಇರೋಕೆ ಏನು ಮಾಡಲೇಬೇಕು ಅವರು? ಮೋಸ್ಟ್ ಇಂಪಾರ್ಟೆಂಟ್, ರೇಬೀಸ್ ಈಗ 99% ಕೇಸಸ್ನಾಗ ಬರೋದೇ ನಾಯಿ ಕಚ್ಚೋದ್ರಿಂದ, ಹೌದಾ? ಸೊ ಈಗ ನಾವು ನಾಯಿ ಕಚ್ಚಬಾರ್ದಪ್ಪ. ನಮಗೆ ಈಗ ಅಕಸ್ಮಾತ್ ನಾವು ನಾಯಿ ಮನ್ಯಾಗ ಇಡ್ತೇವಪ್ಪ, ನಾವು ಸಾಕ್ತಾ ಇದ್ದೇವಪ್ಪ ಅಂತಂದ್ರೆ ಅದಕ್ಕೆ ನಾವು ಪ್ರಿವೆನ್ಷನ್ ವ್ಯಾಕ್ಸಿನೇಷನ್ ಮಾಡಿದ್ವಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ನಮ್ದು ಅಲ್ಲೇ ಕಂಟ್ರೋಲ್ ಆದಂಗೆ. ಬೀದಿ ಮೇಲೆ ಈಗ ನಾವು ಅಕಸ್ಮಾತ್ ಈಗ ನಾವು ನಾಯಿ ಕಚ್ಚೋ ಸಂದರ್ಭ ಅಥವಾ ಸಂಭಾವನೆ ನಮಗಾಗಲಿ ಅಥವಾ ನಮ್ಮ ಮಕ್ಳಿಗಾಗಲಿ ಅಥವಾ ಇನ್ ಜನರಲ್ ಪಬ್ಲಿಕ್ ಆಗಲಿ ಸಂಭಾವನೆ ಭಾಳ ಜಾಸ್ತಿ ಇರ್ತದೆ. ಸೊ ಆ ಬೀದಿ ನಾಯಿ ನಮಗೆ ಕಡಿಬಾರ್ದಪ್ಪ. ಸೊ ಹೌ ಟು ಪ್ರಿವೆಂಟ್ ಡಾಗ್ ಬೈಟ್, ಇದು ಭಾಳ ಇಂಪಾರ್ಟೆಂಟ್ ಒಂದು ಸ್ಟೆಪ್ ಅದ ಈ ದಿಶೆಯಲ್ಲಿ. ಸೊ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು ನಾಯಿಗಳಿಗೆ ಅವು ಊಟ ಮಾಡುವಾಗಲಿ ಅಥವಾ ಮಲ್ಕೋವಾಗಲಿ ಮೋಸ್ಟ್ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಮರಿಗಳಿದ್ದಾಗ ತಾಯಿ ಹತ್ರ ಮರಿಗಳು ಇರ್ತಾವೆ, ಆ ನಾಯಿಗಳಿಗೆ ನಾವು ಯಾವಾಗೂ ಹತ್ರ ಹೋಗೋದು, ಯಾಕಂದರೆ ದೇ ಆರ್ ಇನ್ ಎ ಪ್ರೊಟೆಕ್ಟಿವ್ ಮೋಡ್ ಆ ಟೈಮ್ದಾಗ. ಸೊ ಅಂಥ ಸಂದರ್ಭದಲ್ಲಿ ಅದು ಊಟ ಮಾಡುವಾಗಲಿ ಮಲ್ಕೋವಾಗಲಿ ಅಥವಾ ಆ ಮರಿಗಳ ಜೊತೆಗಿದ್ದಾಗ ನಾವು ಹತ್ರ ನಾವು ಹೋಗಬಾರ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು. ಸೆಕೆಂಡ್, ನಾಯಿಗಳು ಅವು ದೇ ಆರ್ ಆಲ್ಸೋ ಟೆರಿಟರಿ ಡಾಮಿನೆಂಟ್. ಅವು ಬೀದಿ ಮೇಲೆ ಅವು ಬದುಕ್ತಾ ಇದ್ದಾವೆ, ದಟ್ ಈಸ್ ದೇ ಆರ್ ಪ್ಲೇಸ್. ಸೊ ಪ್ಲೇಸ್ ಆ ಜಾಗದಾಗ ಅದೇ ರಾಜ ಇರ್ತದೆ. ನಾವು ಅಲ್ಲಿ ಹೋಗಿ ಅದ್ರ ಮೇಲೆ ಡಾಮಿನೇಷನ್ ಮಾಡೋಕೆ ಹೋದಪ್ಪ ಅಂತಂದರೆ ಕೆಲವೊಂದು ನಾಯಿಗಳು ಅಗ್ರೆಸಿವ್ ಆಗಿಬಿಡ್ತಾವೆ, ಕೆಲವೊಂದು ನಾಯಿಗಳು ಸಬ್ಮಿಸಿವ್ ಆಗಿಬಿಡ್ತಾವೆ. ಸೊ ಐಡೆಂಟಿಫೈಯಿಂಗ್ ಅನಿಮಲ್ ಬಿಹೇವಿಯರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬುದ್ಧಿಪೂರ್ವಕವಾಗಿ ನಾವು ನಾಯಿಗಳ ಮೇಲೆ ನಾವು ರೋಡ್ ಮೇಲೆ ನಾವು ಗಾಡಿ ಅದು ಹೊಡಿದುವಾಗ ಮೈ ಮೇಲೆ ಅದಕ್ಕೆ ಹಾಕೋದು, ಅದಕ್ಕೆ ಅನ್ಸಕ್ಕೆ ಪ್ರಯತ್ನ ಮಾಡೋದು ಆ ಥರ, ಅಥವಾ ಅದಕ್ಕೆ ಕಣ್ಣು ದಿಟ್ಟಿಸಿ ನೋಡೋದು, ಯು ಆರ್ ಸ್ಟೇರಿಂಗ್ ಎಟ್ ಎನ್ ಆನಿಮಲ್ ಅಂದರೆ ನೀವು ಚಾಲೆಂಜ್ ಮಾಡ್ದಂಗೆ ಅದಕ್ಕೆ. ಸೊ ಚಾಲೆಂಜ್ ಮಾಡಿದಾಗ ಏನಾಕೈತೆ ರೀ, ದೇರ್ ಆರ್ ನಾವು ಫೈಟ್ ಆರ್ ಫ್ಲೈಟ್ ರಿಯಾಕ್ಷನ್ ಬರ್ತದೆ. ಐದರ ಅದು ನಿಮಗೆ ಅಟ್ಯಾಕ್ ಮಾಡೋಕೆ ನೋಡ್ತದೆ ಅಥವಾ ಅದು ಅಲ್ಲಿ ಜಾಗ ಓಡಿ ಹೋಗ್ತದೆ. ಈಗ ತಮ್ಮ ಮಾಧ್ಯಮ ಮುಖಾಂತರ ನಾವು ಒಂದು ಏನು ಇಚ್ಛಾಕೆ ಹೇಳಕ್ಕೆ ಬಯಸ್ತೇನಪ್ಪ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನಾಯಿ ಅದ್ರದ್ದು ಬಾಲ ಏನಿದೆಯಲ್ಲ, ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಇಂಡಿಕೇಟರ್ ಸರ್. ತಿಳಿಸಿ ಸರ್. ಹಾಂ ಸರ್. ಈಗ ನೀವು ನೋಡಿರ್ಬೋದು ಕೆಲವೊಂದು ನಾಯಿಗಳು ಬಾಲ ತನ್ನ ಹೊಟ್ಟೆ ಬಿಡಕ್ಕೆ ಹಾಕ್ಕೊಂಡು ಬಿಡ್ತಾವೆ. ಹೌದಾ? ತನ್ನ ಬಾಲ ಹೊಟ್ಟೆ ಬಿಡಕ್ಕೆ ಹಾಕ್ಕೊಂಡು ಬಿಡ್ತಪ್ಪ ಅಂತಂದ್ರೆ ಇಟ್ ಇಸ್ ಅ ಸೈನ್ ಆಫ್ ಸಬ್ಮಿಷನ್. ಅದು ತನಗೆ ಪೂರ್ಣತಃ ನಿಮಗದು ಸಮರ್ಪಣೆ ಮಾಡಿಬಿಟ್ಟಿದೆ. ಇಟ್ ಈಸ್ ನಾಟ್ ಇನ್ ಎನ್ ಅಟ್ಯಾಕ್ ಮೋಡ್. ಬಾಲ ಅದ್ರ ಹೊಟ್ಟೆ ಬಿಡಕ್ಕೆ ಹೋಯ್ತಪ್ಪ ಅಂತಂದ್ರೆ, ಅದೇ ಬಾಲ ಪೂರ್ತಿ ಹಿಂಗೆ ದಿಟ್ಟಿಸಿ ಸ್ಟ್ರೇಟಾಗಿ ನಿಲ್ಲಿಸಿಬಿಡ್ತಪ್ಪ ಅಂತಂದ್ರೆ ಇಟ್ ಈಸ್ ಎನ್ ಎ ಅಟ್ಯಾಕ್ ಮೋಡ್ ಆರ್ ಎನ್ ಅಗ್ರೆಸಿವ್ ಮೋಡ್. ಬಾಲ ಸ್ಟ್ರೇಟ್ ಮಾಡಿ ನಿಂತಿತ್ತಪ್ಪ ಅಂತಂದ್ರೆ, ಸ್ಟ್ರೇಟ್ ಅಂದ್ರೆ ಹಿಂಗೆ ಕಡ ನಿತ್ತಂಗೆ ಮಾಡ್ತೈತೆ. ಕೆಲವೊಂದು ಸಲ ಏನಾಕೈತಿ, ದ ಟೇಲ್ ಈಸ್ ಅಟ್ ಪ್ಯಾರಲಲ್ ಟು ದ ಬಾಡಿ, ಹಿಂಗೆ ಸ್ಟ್ರೇಟ್ ನಿಂತಿರ್ತದೆ ಅಂದರೆ ದಟ್ ಈಸ್ ಎ ಟೆಂಟೇಟಿವ್ ಮೋಡ್. ಆ ನಾಯಿ ಏನು ಮಾಡೋದು ಇನ್ನೂ ಅದು ಡಿಸೈಡೆಡ್ ಇಲ್ಲ. ಅದು ಅಟ್ಯಾಕು ಅದು ಇನ್ನೂ ಅದು ತಲೆಯಾಗಿ ಯೋಚನೆ ಮಾಡ್ತಾ ಇದೆ, ನಾ ಸಬ್ಮಿಷನ್ ಮಾಡಬೇಕು ನಾ ಅಟ್ಯಾಕ್ ಮಾಡಬೇಕಪ್ಪ ಅಂತ. ಇದು ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂತಂದರೆ, ನಾವು ವೆನ್ ಆರ್ ಅಪ್ರೋಚಿಂಗ್ ಎನ್ ಅನ್ನೋನ್ ಅನ್ಫೆಮಿಲಿಯರ್ ಡಾಗ್, ಹಾಂ ಇದು. ಸೊ ಅದು ನಾವು ಬಿಹೇವಿಯರ್ ಐಡೆಂಟಿಫೈ ಮಾಡಿಕೊಂಡು ನಾವು
ಅನಿಮಲ್ಗೆ ನಾವು ಅನ್ನೆಸೆಸರಿ ಚಾಲೆಂಜ್ ಮಾಡೋದ್ರಾಗ ಏನೂ ಶಾನೆತನಿಲ್ಲ. ವೆರಿ ನೈಸ್. ಹೌದಾ, ಮಕ್ಕಳಿಗಾಗಲಿ ನಾವು ಇದೇ ನಾವು ಕಲಿಸ್ಕೊಡ್ಬೇಕಪ್ಪ. ಏನಪ್ಪ ಅಂತಂದರೆ ಅನ್ಫ್ಯಾಮಿಲಿಯರ್ ಡಾಗ್ ನಾವು ಕೈ ಹಚ್ಚಬಾರ್ದು, ಪೆಟ್ ಮಾಡಬಾರ್ದು. ಹೌದಾ, ಮತ್ತು ಈ ಥರ ನಾವು ಅದನ್ನ ನಿಮ್ಮ ಮೈ ಮೇಲೆ ಜರ ಬರ್ತಾ ಇದೆಯಪ್ಪ ಅಂತ, ಅಟ್ಯಾಕ್ ಮಾಡೋಕೆ ಬರ್ತಾ ಇದೆಯಪ್ಪ ಅಂತಂದರೆ ನಾವು ಒಂದು 2 ಹೆಜ್ಜೆ ನಾವು ಹಿಂದೆ ಸರಿಬೇಕು. ಕರೆ ಒಂದು ಬರ್ತಾ ಇದೆ. ಎಸ್ ಸರ್, ಪ್ಲೀಸ್. ಹಲೋ, ನಮಸ್ಕಾರ. ನಮಸ್ಕಾರ ನಮಸ್ಕಾರ, ತಮ್ಮ ಹೆಸರು? ಸರ್, ನನ್ನ ಹೆಸರು ಜಾನ್ ಅಂತ. ಜಾನ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ಹೇಳ್ರಿ ಜಾನ್. ನಮಸ್ಕಾರ ಸರ್. ನಮಸ್ತೆ ಸರ್, ನನ್ನ ಹೆಸರು ಜಾನ್ ಅಂತ. ನಮ್ಮ ಮನೆಯಲ್ಲಿ ಒಂದು ಸ್ಟ್ರೇ ಡಾಗ್ ಬಂತು. ಆಮೇಲೆ ನಾವು ಅದಕ್ಕೆ ಎವ್ರಿಡೇ ಬಿಸ್ಕಿಟ್ಸ್ ಹಾಕ್ತಿವಿ. ಬಟ್ ಅದು ಇವಾಗ ನಮ್ಮ ಮನೆಯಲ್ಲೇ ಉಳ್ಕೊಂಡಿದೆ. ಓಕೆ. ಸೊ ಇವಾಗ ನಮ್ಮ ಪ್ರಶ್ನೆ ಏನಂದ್ರೆ, ಇವಾಗ ನೀವು ಹೇಳಿದ್ರಿ ಇದು ರೇಬಿಸ್ ಕಾರ್ಯಕ್ರಮ ಅಂತ. ಹೌದು. ಸೊ ನಾವು ಹೆಂಗೆ ಆ ಸ್ಟ್ರೇ ಡಾಗ್ ನ ವ್ಯಾಕ್ಸಿನೇಟ್ ಮಾಡ್ಬೋದು? ಯಾಕಂದ್ರೆ ನಾವು ಎಲ್ಲರೂ ಅನಿಮಲ್ ಲವರ್ ಇದ್ದೀವಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಇವಾಗ 6-7 ಕ್ಯಾಟ್ಸ್ ಇದೆ. ಈವನ್ ಕ್ಯಾಟ್ಸ್ ಗೆ ನಾವು ಹೆಂಗ್ ವ್ಯಾಕ್ಸಿನೇಟ್ ಮಾಡ್ಬೋದು, ಅದ್ರ ಬದಲ್ ಮಾಹಿತಿ ಕೊಡಿ. ರೈಟ್. ನಾವು ಈಗ ಕ್ಯಾಟ್ಸ್ ಆಗಲಿ ಡಾಗ್ಸ್ ಆಗಲಿ ವ್ಯಾಕ್ಸಿನೇಷನ್ ಮಾಡಿಸೋದು 110%. ಅದ್ರಾಗ 2 ಆಪ್ಷನ್ ಇಲ್ಲ ಸರ್. ಈಗ ಬೆಕ್ಕುಗಳಿಗೆ ನೀವು ನಿಮ್ಮ ಹತ್ರದ ನಮ್ದು ಏನು ಪಶುವೈದ್ಯ ಸಂಸ್ಥೆ ಇದೆ ಸರ್, ಅಲ್ಲಿ ಕರ್ಕೊಂಡು ಹೋಗಿ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೋದು. ನಾಯಿಗೂ ಕೂಡ ನೀವೇನು ಊಟ ಹಾಕ್ತಾ ಇದ್ದೀರಲ್ಲ, ಡೈಲಿ ನಿಮ್ಮ ಮನೆಗೆ ಬಂದು ಊಟ ಹಾಕ್ತಾ ಇದೆ ಅಂತ ನೀವು ಹಾಕ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀರಿ. ಸೊ ಯು ಹ್ಯಾವ್ ಡೆವಲಪ್ಡ್ ಎ ಬಾಂಡ್ ವಿತ್ ದ್ಯಾಟ್ ಡಾಗ್. ಮತ್ತು ಅಲ್ಲೇ ವಾಸಿಸುತ್ತೆ, ಅಲ್ಲೇ ವಾಸಿಸ್ ನಿಮ್ಮಲ್ಲೇ ಇರ್ತಾ ಇದೆ. ಸೊ ಆ ಥರ ಹಂಗೆ ಪರಿಸ್ಥಿತಿ ಇದ್ದಾಗ ನೀವು ಪ್ಲೀಸ್ ಟ್ರೈ ಟು ಪುಟ್ ಎ ಸ್ಮಾಲ್ ಕಾಲರ್. ಅದ್ರ ಕೊಳ್ಳಾಗ ಒಂದು ಕಾಲರ್ ಹಾಕಕ್ಕೆ ನೀವು ಪ್ರಯತ್ನ ಮಾಡಿರಿ. ಈ ಕಾಲರ್ ಮತ್ತು ಲೀಶ ಇದು ಯಾಕೆ ಇಂಪಾರ್ಟೆಂಟ್ಪ ಅಂತಂದರೆ, ಇಟ್ ಈಸ್ ಅನ್ ಇಂಡಿಕೇಶನ್ ಟು ದಿ ಡಾಗ್ ದಟ್ ಐ ಹ್ಯಾವ್ ಬೀನ್ ಮಾಸ್ಟರ್ಡ್, ಐ ಹ್ಯಾವ್ ಒನ್ ಮಾಸ್ಟರ್ ಅಬವ್ ಮೀ. ಕಾಲರ್ ಜರ್ ಕೊಳ್ಳಾಗ ಇರಲಿಲ್ಲಪ್ಪ ಅಂತಂದ್ರೆ ಆ ನಾಯಿಗೆ ನಾನು ಇಂಡಿಪೆಂಡೆಂಟ್, ನಾನೇ ನಂದು ರಾಜ ಅಂತ ಹಂಗೆ ತಿಳ್ಕೊತದ. ಸೊ ಕಾಲರ್ ಹಾಕೋದ್ರಿಂದ ದಟ್ ಈಸ್ ಒನ್ ಇಂಡಿಕೇಶನ್ ದಟ್ ಈಸ್ ಗಿವನ್ ಬೈ ದಿ ಮಾಸ್ಟರ್ ಟು ದಿ ಪೆಟ್ ದಟ್ ಯು ಹ್ಯಾವ್ ಟು ಒಬೇ ಮೀ, ಆ ಥರ. ಸೊ ಹಂಗಾದಾಗ ನಾವು ಇನ್ನೂ ಅದಕ್ಕೆ ಕಂಟ್ರೋಲ್ ಮಾಡೋದು ಈಸಿ ಆಕೈತಿ. ಈಗ ನೀವು ಖುಲ್ಲಾ ವಿದೌಟ್ ಕಾಲರ್ ನೀವು ಇವನ್ ನಮ್ಮ ದವಾಖಾನೆಗಳಿಗೆ ನಾವು ನಾಯಿಗಳು ತೊಗೊಂಡು ಹೋದರೆ ಅದಕ್ಕೆ ಹಿಡಿಯೋದು ವ್ಯಾಕ್ಸಿನೇಷನ್ ಮಾಡೋದು ಅಷ್ಟು ಈಸಿ ಆಗಂಗಿಲ್ಲ. ಕಾಲರ್ ಒಂದು ಮಾತ್ರ ಇತ್ತಪ್ಪ ಅಂತಂದರೆ ನಾವು ಕಂಟ್ರೋಲ್ ಮಾಡೋದು ಭಾಳ ಈಸಿ ಆಗುತ್ತೆ. ಕಾಲರ್ ಅಂದ್ರೆ ಕೊಳಗೆ ಪಟ್ಟಿ ಹಾಕ್ತೇವಲ್ಲ ಸರ್, ಕೊಳಗೆ ಪಟ್ಟಿ ಹಾಕ್ತೇವಲ್ಲ, ದಟ್ ಈಸ್ ಅಂದ್ರೆ ಬಿಹೇವಿಯರಲ್ ಥರ ಅದೊಂದು ಇಟ್ಸ್ ಅ ಬಿಗ್ ಇಂಡಿಕೇಟರ್ ಫಾರ್ ದ ಆ್ಯನಿಮಲ್ ದಟ್ ಐ ಹ್ಯಾವ್ ಅ ಮಾಸ್ಟರ್ ಅಂತ. ಸೊ ಇವ್ರು ನಾವು ಜಾನ್ ಅವ್ರಿಗೆ ನಾ ಏನು ಹೇಳ್ಬೋದಪ್ಪ ಅಂತಂದರೆ, ನಮ್ಮ ಹತ್ರದ ನಾವು ಪಶುವೈದ್ಯ ಸಂಸ್ಥೆಗೆ ಹೋಗಿ ದಯಮಾಡಿ ಪ್ರತಿ ವರ್ಷ ನೀವು ವ್ಯಾಕ್ಸಿನೇಷನ್ ಮಾಡಿಸ್ಕೋರಿಪ್ಪ, ಬೆಕ್ಕುಗಳಿಗಾಗಲಿ ನಾಯಿಗಳಿಗಾಗಲಿ ಪ್ಲೀಸ್. ಕರೆ ಮಾಡಿದ್ದಕ್ಕೆ ಧನ್ಯವಾದ ಜಾನ್ ಅವರೇ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಸ್ನೇಹಿತರೆ, KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ರೇಬೀಸ್ ದಿನ. ಈ ರೇಬೀಸ್ ದಿನದ ಕುರಿತು ತಾವು ಪ್ರಶ್ನೆಗಳನ್ನು ಕೇಳಬಹುದು. ಕಾರ್ಯಕ್ರಮದ ಅತಿಥಿ ಪಶುಪಾಲನಾ ಪಶು ವೈದ್ಯಕೀಯ ಇಲಾಖೆ ಬೆಳಗಾವಿಯ ಪಶು ವೈದ್ಯಾಧಿಕಾರಿಗಳು ಆಡಳಿತ ಡಾಕ್ಟರ್ ಆನಂದ್ ಪಾಟೀಲ್ ಅವರು ತಾವು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸರ್, ಆ ಬಲ್ಲದ ಬಗ್ಗೆ ಬಹಳ ಮುಖ್ಯವಾಗಿ ಹೇಳಿದ್ರಿ. ಇದುವರೆ ಸ್ಟ್ರೇ ಡಾಗ್ಸ್ಗೆ ಅಷ್ಟೇನಾ? ಏನು ಸರ್? ಟೇಲ್ ಇಟ್ ಈಸ್ ಫಾರ್ ಆಲ್ ಅನಿಮಲ್ಸ್ ಸರ್. ಎಲ್ಲ ಡಾಗ್ಸ್, ಮನೆಯಲ್ಲಾಗಲಿ ಅಥವಾ ನೀವು ಬೀದಿ ಮೇಲೆ ಪ್ರಾಣಿ ಆಗಲಿ, ನಾಯಿ ಆಗಲಿ, ಇವೆಲ್ಲ ಲಕ್ಷಣಗಳು, ಬಾಡಿ ಲ್ಯಾಂಗ್ವೇಜ್ ಇಸ್ ಸೇಮ್ ಫಾರ್ ಆಲ್. ಹಾಂ ಸರ್, ಇನ್ಯಾವ ಜನರಲ್ ಲಕ್ಷಣಗಳ ಬಗ್ಗೆ ನೀವು ಹೇಳ್ಬೋದು? ಟೇಲ್ ಬಹಳ ಮುಖ್ಯವಾದ ಒಂದು ಲಕ್ಷಣ ಆಯಿತು, ಇನ್ಯಾವ್ದು ಹೇಳ್ಬೋದು? ಅಲ್ಲ, ಅದು ಲಕ್ಷಣಗಳು ಆಗಲೇ ಒಂದು ವಿಷಯ ಸ್ವಲ್ಪ ಹೇಳ್ಕೊಂತ ಉಳಿದು ಹೋಯ್ತು ಸರ್. ಅದ ಏನಪ್ಪ, ನಾವು ಅದು ಹೌ ಟು ಪ್ರಿವೆಂಟ್ ಎ ಡಾಗ್ ಬೈಟ್. ಸೊ ಅನ್ನೆಸೆಸರಿ ಅದಕ್ಕೆ ಡಿಸ್ಟರ್ಬ್ ಮಾಡಬೇಡ್ರಿ, ಚಾಲೆಂಜ್ ಮಾಡಬೇಡ್ರಿ, ಮೈ ಮೇಲೆ ಹೋಗೋದು ಮಾಡಬೇಡ್ರಿ. ಅದು ನಮ್ಮ ಮೈ ಮೇಲೆ ಬರಾಕೈತಪ್ಪ ಅಂತಂದ್ರೆ 1-2 ಹೆಜ್ಜೆ ನಾವು ಹಿಂದೆ ಸರದ, ಯು ಶುಡ್ ಸ್ಟ್ಯಾಂಡ್ ಸ್ಟಿಲ್, ಅಗಾಡಬಾರ್ದು. 2 ಪಾಯಿಂಟ್ ಸರ್. ನಮ್ಮ ಮೈ ಮೇಲೆ ನಮ್ಮ ಮಕ್ಕಳಿಗೂ ನಾವು ಎಲ್ಲ ನಿಮ್ಮ ಕಾರ್ಯಕ್ರಮ ಮುಖಾಂತರ ನಮ್ಮ ಎಲ್ಲರೂ ಪಾಲಕರಿಗೆ ನಾವು ಏನು ಹೇಳಕ್ಕೆ ಬಯಸ್ತೇನಪ್ಪ ಅಂತ, ಮಕ್ಕಳಿಗೆ ಏನು ಕಲಿಸ್ಬೇಕಪ್ಪ ಅಂತ, ಅಕಸ್ಮಾತ್ ಇಂಥ ಸಂದರ್ಭ ಬಂದಾಗ ನಾಯಿ ನಮ್ಮ ಮೈ ಮೇಲೆ ಬಂತಪ್ಪ ಅಂತಂದರೆ 1-2 ಹೆಜ್ಜೆ ಹಿಂದೆ ಸರದ, ಯು ಶುಡ್ ಸ್ಟ್ಯಾಂಡ್ ಸ್ಟಿಲ್. ಹಾಂ, ನಾವು ಸ್ಟ್ಯಾಂಡ್ ಸ್ಟಿಲ್ ಅಂದ್ರೆ ಒಂದು ರಾಕ್ ಥರ, ಚಟ್ಟಾನ್ ಥರ ನಾವು ನಿಂತು ಬಿಟ್ಟುಪ್ಪ ಅಂತಂದ್ರೆ, ಸ್ಥಿರವಾಗಿ ನಿಂತುಪ್ಪ ಅಂತಂದರೆ, ಇಟ್ ಈಸ್ ಎ ಸಿಗ್ನಲ್ ಟು ದ ಡಾಗ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಅಟ್ಯಾಕ್, ಐ ಆಮ್ ನಾಟ್ ಗೋಯಿಂಗ್ ಟು ಅಫೆಂಡ್. ನಾ ಅದಕ್ಕೆ ಅಟ್ಯಾಕ್ ಮಾಡಲ್ಲ, ನಾ ಅಫೆಂಡ್ ಮಾಡಲ್ಲ. ಅದು ಮೂಸ್ ನೋಡೆ ಹಿಂದೆ ಸರಿಯೋ ಸಾಧ್ಯತೆ ಮ್ಯಾಕ್ಸಿಮಮ್ ಅದ. ಆದಾಗ್ಯೂ ಅಕಸ್ಮಾತ್ ಕೆಲವೊಂದು ಅಗ್ರೆಸಿವ್ ನಾಯಿ ನಮಗೆ ಅಟ್ಯಾಕ್ ಮಾಡಕ್ಕೆ ಬಂದುಪ್ಪ ಅಂತಂದ್ರೆ, ನಾವಾಗಲಿ ಮಕ್ಕಳಾಗಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಕ್ರಾಲ್ ಅಂತೀವಿ ನಾವು ಪೂರ್ತಿ ನಮ್ಮ ತಲೆ ಹೊಟ್ಟೆಗೆ ಹಾಕ್ಕೊಂಡು ನಮ್ಮ ಫೇಸ್ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಫೇಸ್ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಸೊ ಅದು ಅಟ್ಯಾಕ್ ಮಾಡಿದರೂ ಕೂಡ ಬೆನ್ನ ಮೇಲಾಗಲಿ ಕಾಲ ಮೇಲಾಗಲಿ ನಮಗೆ ಬೇರೆ ಹೆಲ್ಪ್ ಬರೋವರೆಗೂ
ಅದು ಇದು ನಾ ಹೇಳೋದು ಭಾಳ ಸುಲಭ ಅದ ಖರೆ ಆ ಕ್ಷಣದಾಗ ಅಷ್ಟು ರಿಸ್ಪಾನ್ಸ್ ಬರೋದು ಅಷ್ಟು ಈಸಿ ಇಲ್ಲ. ಬಟ್ ದಿಸ್ ಈಸ್ ಐ ಮೀನ್ ಇದು ಐ ಡೋಂಟ್ ನೋ, ಇಟ್ಸ್ ಅ ಜನರಲ್ ರೂಲ್. ಇವನ್ ನಾವು ಬೇರ್ ಅಟ್ಯಾಕ್ ಆದಾಗ ವೈಲ್ಡ್ನ್ಯಾಗ ಆಗಲಿ ಅಥವಾ ಇದೇ ಅಡ್ವೈಸ್ ಮಾಡ್ತೇವೆ ಏನಪ್ಪ ಅಂತಂದ್ರೆ ಯು ಪ್ರೊಟೆಕ್ಟ್ ಯುವರ್ ಫೇಸ್. ಹಾಂ, ಎಸ್, ಡಾಗ್ ಬೈಟ್ ಪೊಸಿಷನ್, ಡಾಗ್ ಬೈಟ್ ಅಂಥ ಸಂದರ್ಭದಲ್ಲಿಯೂ ಕೂಡ ನಾವು ವಿ ಶುಡ್ ಟ್ರೈ ಟು ಪ್ರೊಟೆಕ್ಟ್ ಅವರ್ ಹೆಡ್ ಆ್ಯಂಡ್ ಫೇಸ್, ತಲೆ ಹಿಂಗೆ ಒಳಗೆ ಹಾಕ್ಕೊಂಡು. ಸೊ ಡೆಫಿನೆಟ್ಲಿ ಅಸಿಸ್ಟೆನ್ಸ್ ಬಂದೇ ಬರ್ತದೆ. ಬಟ್ ಇದು ನಾಯಿಗಳಿಗೆ ಅನ್ನೆಸೆಸರಿಲಿ ಪ್ರವೋಕ್ ಮಾಡಬಾರ್ದು. ಈಗ ನೀವು ನೋಡಿರ್ಬೋದು ಕೆಲವೊಂದು ನಾಯಿಗಳು ಗಾಡಿ ಹಿಂದೆ ಬೀಳ್ತಾವೆ, ಗಾಡಿ ಮುಂದೆ ಅಟ್ಯಾಕ್ ಮಾಡ್ತಾವೆ. ನಾವು ಅದ್ರ ಬಾಜು ಇಟ್ ಈಸ್ ಬೇಸಿಕಲಿ ಎ ರಿಸ್ಪಾನ್ಸ್ ಆಫ್ ಫಿಯರ್. ಅದು ಅಂಜೆ ರಿಸ್ಪಾನ್ಸ್ ಆ ಥರ ಮಾಡ್ತದೆ. ಅದು ಅಂಜಿದಾಗ ನೀವು ಬೇಕಾದ್ರೆ ಸಮಾಧಾನಲೇ ಕುಂತಿರ್ತತಿ, ನೀವು ಅದ್ರ ಬಾಜುಕಿಂತ ಗಾಡಿ ಹೋಗ್ತಿರ್ತತಿ, ನೀವು ಸಾವಕಾಶ ಹೋಗ್ರಿ ಅದ್ರ ಬಾಜುಕಿಂತ, ನಿಮಗೆ ತಲೆ ಕೆಡಿಸೋದಿಲ್ಲ. ಅದೇ ನೀವು ಜೋರ್ಲೆ ಹೋಗಿ ಅದು ಅಂಜಿತಪ್ಪ ಅಂತಂದ್ರೆ ಅದು ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೈತಿ. ಹಾಂ ಸರ್, ಅಟ್ಯಾಕ್ ಮಾಡಿತ್ತು ಏನು ಮಾಡೋದು? ಟೂ ವೀಲರ್ಸ್ ಭಾಳ ಸರ್, ಅವಾಗ ಭಾಳ ಮಂದಿ ಕಾಲೇ ಒದೆಯೋದು ಇಂಥದ್ದೆಲ್ಲ ಮಾಡ್ತಾರೆ. ಸರ್ ದ ಡಾಗ್ ಸೀಸ್ ಯು ಆ್ಯಸ್ ಒನ್ ಯೂನಿಟ್. ನೀವು ಗಾಡಿ ಒಂದು ಯೂನಿಟ್ ಅದ, ನೀವು ಅಕಸ್ಮಾತ್ ಕಾಲು ಹೊರಗೆ ತೆಗೆದ್ರಪ್ಪ ಅಂತಂದ್ರೆ ಅದಕ್ಕೆ ಇಮಿಡಿಯೇಟ್ಲಿ ಅನಿಮಲ್ಸ್ ಆರ್ ವೆರಿ ಪರ್ಸೆಪ್ಟಿವ್ ಟು ಮೋಷನ್. ಸೊ ಇಮಿಡಿಯೇಟ್ಲಿ ಕಾಲು ಅದಕ್ಕೆ ಹಿಡಿಯೋಕೆ ಆಸ್ಪದ ಇರ್ತೈತಿ. ನೀವು ಹಂಗೇನ್ರ ಆತಪ್ಪ ಅಂತಂದ್ರೆ ನಮ್ಮ ಬಾಡಿ ರಿಯಾಕ್ಷನ್ ಏನಿರ್ತೈತಿ, ವಿಲ್ ಟ್ರೈ ಟು ಮೂವ್ ಮೋರ್ ಫಾಸ್ಟ್. ಹೌದಾ? ಆಯಿತು, ಯು ಟ್ರೈ ಟು ಮೂವ್ ಫ್ರಮ್ ದೇರ್. ಖರೆ ಕಾಲೇ ಒದೆಯೋದು ಮತ್ತೇನರ ಮಾಡೋದು, ಕೊಡೆ ಮಾಡೋದು ಇಂಥದ್ದೆಲ್ಲ ಮಾಡಬಾರ್ದು. ಹಾಂ, ಇನ್ನೊಂದು ಅಕಸ್ಮಾತ್ ಆಗಲೇ ಒಂದು ವಿಷಯ, ಇನ್ನೊಂದು ಈಗ ಮಕ್ಕಳಿಗಾಗಲಿ ಯಾರಾಗಲಿ ನಾಯಿ ನಿಮಗೆ ಅಟ್ಯಾಕ್ ಮಾಡಕ್ಕೆ ಕಡ್ಯಾಕೆ ಬಂತಪ್ಪ ಅಂತಂದ್ರೆ ಬ್ರಿಂಗ್ ಸಮ್ ಆಬ್ಜೆಕ್ಟ್ ಬಿಟ್ವೀನ್ ಯು ಆ್ಯಂಡ್ ಹಿಮ್. ಅಂದ್ರೆ ಅದ್ರ ನಮ್ಮ ನಡು ಏನಾದರೂ ಒಂದು ವಸ್ತು ಆಬ್ಜೆಕ್ಟ್ ಏನಾರ ಫಾರ್ ಎಕ್ಸಾಂಪಲ್ ಈಗ ನಾವು ಸಣ್ಣ ಮಕ್ಕಳದ್ದು ಸ್ಕೂಲ್ ಬ್ಯಾಗ್ ಇರ್ತದೆ, ಯು ಪ್ಲೀಸ್ ಅಡ್ವೈಸ್ ದೆಮ್ ಆ ಬ್ಯಾಗ್ ತಂದು ಮುಂದೆ ಇಟ್ಬಿಡೋದು ಅದಕ್ಕೆ. ಅಂದ್ರೆ ಅದು ನಿಮಗೆ ಕಚ್ಚೋ ಬದಲಿ ಅದು ಬ್ಯಾಗ್ ಕಚ್ಚಾಕ ಯು ಗೆಟ್ ಸಮ್ ಟೈಮ್. ವೆರಿ ಇಂಪಾರ್ಟೆಂಟ್. ಯು ಗೆಟ್ ಸಮ್ ಟೈಮ್. ಬ್ರಿಂಗ್ ಸಮ್ ಆಬ್ಜೆಕ್ಟ್ ಇನ್ ಬಿಟ್ವೀನ್ ಯು ಆ್ಯಂಡ್ ದಿ ಅನಿಮಲ್. ಕೊಡೆ ಇರ್ತದೆ ಅಥವಾ ಮತ್ತೇನರ ಇರ್ತದೆ, ಬ್ರಿಂಗ್ ಸಮ್ ಡಿಸ್ಟೆನ್ಸ್, ಒಂದು ಸ್ಟಿಕ್ ಇರ್ತದೆ, ಆ ಥರ ಬ್ರಿಂಗ್ ಸಮ್ ಆಬ್ಜೆಕ್ಟ್. कॉलर जॉईन झाले प्लीज. हॅलो. प्रश्न विचारायचा होता. हां सर, प्रश्न विचारा. सर, रॅबीज मध्ये सगळ्याच कुत्र्यांना म्हणजे डॉगना रॅबीज चावलं की रॅबीज होतो असं काय आहे का? म्हणजे पाळलेले वगैरे जे असतात तर त्यांना सुद्धा रॅबीज हा असतोच का? आता रेबीज हा रोग ज्या कुत्र्याला रेबीज झालेला आहे त्याच्या चाव्यापासून किंवा त्याच्या लाळेपासूनच रेबीजचा प्रादुर्भाव होणार, कुठल्याही कुत्र्यापासून होणार नाही. हां, त्याला चावा त्यामध्ये जे शेड्यूल आपण जे इंजेक्शन घेतो गव्हर्नमेंट मध्ये, हो हो, समजा कंपल्सरी तुम्ही म्हणजे एखादं 2 घेतलेत आणि 1 राहिलंय, असं काय झालं तर काही प्रॉब्लेम येऊ शकतो का? हां, आता सगळ्यात महत्त्वाचा आपण जो शेड्यूल आपण एस्पेशली कुत्र्यांमध्ये आम्ही 0, 3, 7, 14, 28 म्हणजे ज्या दिवशी चावा घेतलाय त्या दिवशी, मग 3ऱ्या दिवशी, 7व्या दिवशी, 14व्या दिवशी आणि 28व्या दिवशी असा शेड्यूल आपण पाळतो. जेवढा जमेल तेवढा हा शेड्यूल आपण पाळायचा प्रयत्न करा सर. उद्देश काय की आता हे म्हणजे जे वॅक्सिन आपण जे करतोय, आता कसं असते सर, आपण आता जर इंजेक्शन जरी दिलं तरी त्याचा इफेक्ट सुरू व्हायला 14 ते 21 दिवस पाहिजे साहेब. तर आता हे वरचेवर हा जो शेड्यूल आहे 0, 3, 7, 14 ह्याच्याने काय करतोय आपण शरीरामध्ये अँटीबॉडीची प्रमाण वाढवतोय. मध्ये जर गॅप झाला तर मग आता कारण आपल्याला जो समजा जर यदा कदाचित रेबीज कुत्रा चावला असेल तर तो किती चावला आहे, त्याने बॉडीमध्ये किती व्हायरस सोडले ह्याच्याबद्दल आपल्याला मोजमाप नसतंय. त्यामुळे तो जो शेड्यूल आहे शक्यतो तुम्ही बाकी सगळी कामं बाजूला ठेवून कृपा करून ते शेड्यूल तुम्ही करून घ्या सर, जेवढं जमेल तेवढं. ओके सर, थँक्यू सो मच कॉल केल्याबद्दल. आणि त्यालाच जोडून एक प्रश्न विचारेन सर की समजा की आपलं इंजेक्शन घ्यायचं मध्ये थांबलंय, आपला डोस इनकम्प्लीट आहे, तर अशा म्हणजे माणसांना काही वाईट सवयी किंवा काही गोष्टींमुळं हा आजार म्हणजे परत डेव्हलप होण्याची शक्यता असते का? आता तुमचा प्रश्न माझ्या लक्षात आला मॅडम. म्हणजे आपण कसं म्हणतोय की इम्युनो कॉम्प्रोमाइज म्हणतो, शरीरामध्ये प्रतिकारशक्ती ज्या माणसांमध्ये किंवा प्राण्यांमध्ये जर कमी असेल तर मग रोगाची लक्षणं किंवा रोग व्हायचा प्रादुर्भाव हा जास्त होतो. का? कारण आता हे जे वॅक्सिन आपण हे जे द्यायलो हे वॅक्सिन आहे. वॅक्सिन म्हणजे काय, शरीरामध्ये प्रतिकारशक्ती निर्माण करता येते. पण शरीरामध्ये प्रतिकारशक्ती निर्माण करण्यासाठी शरीराची प्रतिकारशक्ती सुद्धा मजबूत पाहिजे. बरोबर. समजा शरीराची प्रतिकारशक्ती जर मजबूत नसेल तर मग अँटीबॉडीज प्रोडक्शन शरीरामध्ये होत नसतात. त्यामुळे ज्या काही कृत्यांमुळे, ज्या काही ॲक्टिव्हिटीजमुळे इम्युनो कॉम्प्रोमाइज होत आहे, फॉर एक्झाम्पल शक्यतो
आपण धूम्रपान करणे, मद्यपान करणे ह्या काळामध्ये आपण अवॉइड केलेलं बरं, जेणेकरून योग्यरित्या शरीरामध्ये प्रतिकारशक्ती निर्माण होऊ शकते. अच्छा. होय ना, कारण बऱ्याचदा मग असं आपले डोस वगैरे चुकले आणि काही झालं तर कितीतरी दिवसांनी म्हणजे असे आजार काहीतरी उमटतात आणि मग त्याला जोडून मग वेगवेगळे आजार असे डोकं वर काढतात आणि इथपर्यंत जाऊन पोहोचूही शकतं. अशी एखाद दुसरी केस आपण बघितलेली आहे. जागतिक रेबीज दिनाबद्दल आपण बोलतोय आणि खूप सारी माहिती आपण ऐकलेली आहे आजच्या शोमध्ये आणि हा कार्यक्रम करण्याचा उद्देश एकच की आपण कुत्र्यांपासून सावध राहिलं पाहिजे आणि कुत्रा आपल्याला चावणार नाही याच्या बऱ्याच ट्रिक्स सरांनी आपल्याला सांगितलेल्या आहेत, त्या नक्कीच आपण पाळल्या पाहिजेत. आणखीन एकदा सर महत्त्वाच्या काही गोष्टी आपण सांगून समाप्त करूया. व्हेरी गुड. तर सगळ्यात महत्त्वाचं आपण हे आपल्या ह्या जे घोषवाक्य आहे ह्या वर्षाचं, ॲक्ट नाव यू मी अँड कम्युनिटी, ह्या दिशेने कृपा करून तुम्ही जे काही कुत्रे मांजरी पाळले आहात ते त्यांना वॅक्सिनेशन करून घ्या, दरवर्षी करून घ्या. दुसरं, समाजामध्ये जे आपले कम्युनिटी डॉग्स आहेत आपण ज्यांना म्हणतो, त्यांच्या लसीकरण करून घेण्यासाठी सरकारच्या जरा मदत करा. तुम्हाला जेवढं जमेल तेवढी मदत करा. जागृती निर्माण करण्यासाठी तुम्हाला जे काय मदत करता येत असेल किंवा तुम्हाला जी माहिती आहे तुम्ही लोकांबरोबर शेअर करा. लहान मुलांना किंवा जे रस्त्यावरच्या कुत्र्यांना जे आता आपण जे म्हणतो त्यांना की बाबा तो जसे जे बाईट्स होऊ नयेत, तसे एपिसोड्स होऊ नयेत, म्हणून आपण हाऊ टू प्रिव्हेंट डॉग बाईट, आपण जे कुत्रा आपल्याला आपण तर चावा होऊ नये ह्या दिशेने जे काही उपक्रम मगाशी सांगितल्याप्रमाणे की अननेसेसरी त्यांना चॅलेंज करू नका, प्रोवोक करू नका, त्यांना जे काय आहे त्यांच्या पाडमे त्यांना राहू देत. ते खाताना पिताना पिल्लांबरोबर तुम्ही त्यांना डिस्टर्ब करू नका. ॲनिमल डिस्टर्ब झाल्याशिवाय तो तुम्हाला डिस्टर्ब करणार नाही. जर यदा कदाचित तुम्हाला असे कुठले बाबा रेबीज डॉग किंवा अग्रेसिव्ह डॉग असे जर कुठले दिसले तर तुमच्या जवळच्या पशुवैद्यकीय इस्पितळाला पण त्याच्याबद्दल कळवा, कॉर्पोरेशनला पण कळवा, म्हणजे आपल्याला त्या दिशेने आपल्याला योग्य क्रम आपल्याला करून घेता येतात. आणि रेबीज हा 100% फेटल असल्या कारणाने ह्याला प्रिव्हेंट केल्याशिवाय दुसरं काही आपल्याला हे नाही आहे, गत्यंतर नाही आहे. बरोबर. फर्स्ट एड मी परत एकदा तुम्हाला की यदा कदाचित असं कुत्रा चावला असेल तर 110 पहिलं सगळ्यात महत्त्वाचं, आपण सोप वॉटरने 15 ते 20 मिनटं चालू नळाखाली हे धुतलंच पाहिजे. मग तुम्ही घरातलं कुठलं तरी अँटीसेप्टिक, टिंचर आयोडीन, डेटॉल, स्पिरिट किंवा हळद लावताय तर हळद लावून इमिजिएट जेवढा जमेल तेवढा लवकर तुमच्या जे तुमचे फॅमिली डॉक्टर आहेत किंवा आपल्या जवळचे जे गव्हर्नमेंट हॉस्पिटल किंवा PHCला तुम्ही भेटून त्यांच्या सल्ल्यानुसार ते जे सांगतात, जो उपक्रम सांगतात तो कंप्लीट उपक्रम तुम्ही करून घेतला पाहिजे. ಸರ್ ಲಸಿಕೆ ಫ್ರೀನಾ ಅದ್ರ ಬಗ್ಗೆ? ಎಸ್ ಸರ್, ವ್ಯಾಕ್ಸಿನ್ಸ್ ಆರ್ ಫ್ರೀ ಸರ್. ಆ್ಯನಿಮಲ್ಸ್ ಒಳಗೆ, ಡಾಗ್ಸ್ ಒಳಗೆ ಎಸ್ಪೆಷಲಿ ನಾ ಹೇಳಲ್ರಿ ಈಗ ಈ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಸೆಪ್ಟೆಂಬರ್ 28 ಟು ಅಕ್ಟೋಬರ್ 28 ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಆನಿಮಲ್ ಹಸ್ಬೆಂಡ್ರಿ ವೆಟನರಿ ಸರ್ವಿಸಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಪ್ರತಿಯೊಂದು ನಮ್ಮ ಏನು ಸರ್ಕಾರಿ ಡಿಸ್ಪೆನ್ಸರೀಸ್ ಅದಾವ ಅಲ್ಲೇ ನಾಯಿಗಳಿಗೆ, ಬೆಕ್ಕಗಳಿಗೆ ಈ ಲಸಿಕೆಯನ್ನು ಉಚಿತವಾಗಿ ನೀಡಲಾಗುತ್ತದೆ. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು? ಸರ್, ನಾವು ಎಲ್ಲರೂ ಸಕ್ರಿಯಗೊಂಡು ರೇಬೀಸ್ ರೋಗ ನಿರ್ಮೂಲನೆ ಮಾಡಲೇಬೇಕು. 2030 ಒಳಗೆ ಈ ರೇಬೀಸ್ ರೋಗದ ನಾವು ನಿರ್ಮೂಲನೆ ಮಾಡೋಕೆ ನಿಮ್ಮ ಎಲ್ಲರೂ ನಮ್ಮ ಸಹಕಾರ ನೀಡಿ ಅಂಥೇಳಿ ನಿಮಗೆ ಕರೆ ಕೊಡುತ್ತಾ, ಅಕಸ್ಮಾತ್ ಈ ಥರ ಯಾವಾದ್ರ ನಮ್ಗೆ ರೇಬೀಸ್ ನಾಯಿ ಕಚ್ಚೋದು ಪ್ರಸಂಗ ಬಂತಪ್ಪ ಅಂತಂದ್ರೆ ಕಚ್ಚಿದ ತಕ್ಷಣ ಸೋಪ್ ವಾಟರ್ಲೆ ದಯಮಾಡಿ ಆ ವೂಂಡನ್ನು 15ರಿಂದ 20 ನಿಮಿಷ ಚಾಲೂ ನಳದ ಬುಡಕ್ಕೆ ತೊಳಿರಿ. ಆಮೇಲೆ ಅದಕ್ಕೆ ಏನಾದರೂ ಆ್ಯಂಟಿಸೆಪ್ಟಿಕ್ ಹಚ್ಚಿ ಸಾಧ್ಯದಷ್ಟು ಬೇಗನೆ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರ ಸಲಹೆಯನುಸಾರ ಅವ್ರು ಏನು ಲಸಿಕೆ ಉಪಕ್ರಮ ಹೇಳ್ತಾರೆ ಕಂಪ್ಲೀಟ್ ಲಸಿಕೆ ಉಪಕ್ರಮವನ್ನು ಮುಗಿಸ್ರಿ. ಒಂದು, ಬೀದಿ ಮೇಲಿರೋ ನಾಯಿಗಳನ್ನು ನಾವು ಕಚ್ಚಿಸ್ಕೋಬಾರ್ದು, ಅದು ಮೊದಲು ನಾವು ನೋಡ್ಕೋಬೇಕಾಕೈತಿ. ನಾವಾಗಲಿ ಮಕ್ಕಳಾಗಲಿ ಬೀದಿ ಮೇಲಿರೋ ನಾಯಿಗಳಿಗೆ ಅನ್ನೆಸರಿ ಡಿಸ್ಟರ್ಬ್ ಮಾಡೋದು, ಅವಕ್ಕೆ ಕಲ್ಲು ತುರೋದು, ಚಿಡಾಸೋದು, ಊಟ ಮಾಡುವಾಗ ಅದಕ್ಕೆ ಡಿಸ್ಟರ್ಬ್ ಮಾಡೋದು, ಮರಿಗಳು ಡಿಸ್ಟರ್ಬ್ ಮಾಡೋದು, ಇಂಥದ್ದೆಲ್ಲ ಮಾಡಿ ನಾವು ಅದಕ್ಕೆ ಪ್ರಚೋದನೆ ನೀಡಿ ಅದಕ್ಕೆ ನಾವು ಅಟ್ಯಾಕ್ ಮಾಡುವಂಗೆ ಮಾಡಿಸ್ಕೋಬೇಡ್ರಿ. ಸೊ ಕಚ್ಚಿದ ಮೇಲೆ ಪ್ರಿವೆನ್ಷನ್ ತೊಗೊಳೋಕ್ಕಿಂತ ಕಚ್ಚಲೇಬಾರ್ದು ಅಂತೇಳಿ ನಾವು ಎಲ್ಲರೂ ಪ್ರಿವೆನ್ಷನ್ ತೊಗೊಂಡ್ರಪ್ಪ ಅಂತಂದ್ರೆ ಈ ರೋಗ ನಿರ್ಮೂಲನೆ ಮಾಡೋಕ್ಕೆ ಇನ್ನೂ ಸಹಕಾರ ಆಗುತ್ತೆ. ಇದನ್ನ ಹೇಳೋಕೆ ಇಷ್ಟಪಡ್ತೀನಿ ಸರ್. ಸ್ನೇಹಿತರೆ, ಇದಾಗಿತ್ತು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ರೇಬೀಸ್ ದಿನದ ಕುರಿತು ಇತ್ತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಪಶು ವೈದ್ಯಾಧಿಕಾರಿಗಳು, ಆಡಳಿತ ಡಾಕ್ಟರ್
ಆನಂದ್ ಪಾಟೀಲ್ ಅವರು. ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. धन्यवाद सर. थँक्यू सर. थँक्यू. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, नನ್ನೊಂದಿಗೆ मी होते तुमच्यासोबत मनीषा आणि असेच आमचे नवनवीन कार्यक्रम ऐकण्यासाठी तुम्ही ट्यून इन राहा. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ ಕೇಳಿ ಕನಸು ನನಸದ ವೇಣು ಧ್ವನಿ ವೇಣು ಧ್ವನಿ